ದೇವರು ಇಸ್ರಾಯೇಲ್ ಮಾಡಿದ ತಪ್ಪುಗಳನ್ನ ಯಾರ ಹತ್ರ ಹೇಳ್ತಾ ಇದ್ದಾರೆ? ಆಕಾಶ ಹತ್ರ, ಭೂಮಿ ಹತ್ರ ಹೇಳ್ತಾ ಇದ್ದಾರೆ. ಮನುಷ್ಯರ ಹತ್ರ ಅಲ್ಲ, ಆಕಾಶ ಹತ್ರ, ಭೂಮಿ ಹತ್ರ ಹೇಳ್ತಾ ಇದ್ದಾರೆ. ನನ್ನ ಜನರು, ದ್ರೋಹಿಯ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. 31:2 ಏಷಯದಲ್ಲಿ ಯೆಹೋವನು ಹೀಗೆ ನುಡಿಯುತ್ತಿದ್ದಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಏನ್ ಹೇಳ್ತಾ ಇದ್ದಾನೆ? ಇಲ್ಲಿ ಕೂಡ ಕೋಪ ಮಾಡ್ಕೊತಾ ಇದ್ದಾನೆ. ಇಲ್ಲಿ ಕೂಡ ದೇವ್ರ ಕೋಪ ಮಾಡ್ಕೊತಾರೆ. 3 ವಾಕ್ಯ ಕನ್ಫರ್ಮ್ ಅಲ್ವಾ? ಇಲ್ಲಿ ಕೂಡ ದೇವ್ರ ಏನ್ ಮಾಡ್ಕೊತಾ ಇದ್ದಾನೆ? ಬೇಸರ ಮಾಡ್ಕೊತಾ ಇದ್ದಾನೆ. ದ್ರೋಹಿಯಾದ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನ ಮಾಡಿ ನನ್ನ ಆತ್ಮ ಪ್ರೇರಿತರಾಗದೆ ಆ ಸೇರಿಸಿಕೊಂಡು ಫರೋಹನ ಆಶ್ರಯ ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣ ಹೊರಟಿದ್ದಾರೆ. ಸಾಕು. ಅದ್ರ ಜೊತೆಲಿ ಏಜಸ್ಕೇಲ 6:14 ಎಸ್ಕೇಲ 6:14 ಸಾರಿ 6:14 ನಾನು ಅವರ ಮೇಲೆ ಯಾರ ಮೇಲೆ? ನಾವೀಗ ನೀವು ತೋರಿಸಿದ 4 ವಾಕ್ಯಗಳು ಕೂಡ ಇಸ್ರಾಯೇಲರ ಮೇಲೆ. ದೇವರ ಕೋಪ ಇಸ್ರಾಯೇಲರ ಮೇಲೆ, ಇಂಡಿಯಾ ಮೇಲೆ ಅಲ್ಲ, ಅಮೆರಿಕ ಮೇಲೆ ಅಲ್ಲ. ಈ ವಾಕ್ಯಗಳು ಹೇಳುವಾಗ ಅಮೆರಿಕನೇ ಇಲ್ಲ. ಈಗ 4 ವಾಕ್ಯಗಳು ಹೇಳಿದ್ರಲ್ಲ, ನೋ ಅಮೆರಿಕ. ಅಮೆರಿಕ 600 years ಬ್ಯಾಕ್ ಅಮೆರಿಕ. ಹಲ್ಲೆಲೂಯಾ. ಅಮೆರಿಕ ಬಂದಿರೋದು 600 ವರ್ಷಗಳ ಹಿಂದೆ. ಈ ವಾಕ್ಯಗಳು ಬರೆಯಲ್ಪಟ್ಟು 2500 ವರ್ಷಗಳ ಹಿಂದೆ. ಆಸ್ಟ್ರೇಲಿಯಾ ಮೇಲೆ ಅಲ್ಲ ಕೋಪ ದೇವರಿಗೆ. ಅಮೆರಿಕದವ್ರ ಮೇಲೆ ಅಲ್ಲ, UK ಮೇಲೆ ಅಲ್ಲ, USSR ಮೇಲೆ ಅಲ್ಲ, ಪಾಕಿಸ್ತಾನದ ಮೇಲೆ ಅಲ್ಲ, ಚೀನಾ ದೇಶದ ಮೇಲೆ ಅಲ್ಲ, ಭಾರತ ದೇಶದವರ ಮೇಲೆ ಅಲ್ಲ, ಪಕ್ಕದಲ್ಲಿದ್ದಂತ ಐಗುಪ್ತ ದೇಶದ ಮೇಲೆ ಅಲ್ಲ ಕೋಪ, ಫಿಲಿಸ್ತಿಯ ದೇಶದ ಮೇಲೆ ಅಲ್ಲ, ಇಸ್ರಾಯೇಲ್ ಜನರ ಮೇಲೆ. ಓನ್ಲಿ ಒನ್ ಕಂಟ್ರಿ. ಎಲ್ಲರಿಗೂ ಯೇಸು ಸ್ವಾಮಿಗೆ ಬೇರೆ ಜನಗಳು ಬೇರೆ ದೇಶದವರು ಆರಾಧನೆ ಮಾಡಿಲ್ಲ ಗೊತ್ತಾ? ಪೆಂತೆಕೋಸ್ತಿನ ಅನುಭವ ಆಗೋವರೆಗೂ ಕೊರ್ನೇಲ್ಯನು ಫಸ್ಟ್ ಬಂದಿದ್ದು ದೇವರಲ್ಲಿ ಅನ್ಯ ಮನುಷ್ಯರಲ್ಲಿ. ಯಾರು ಹೇಳಿ? ಕೊರ್ನೇಲ್ 8ನೇ ಅಧ್ಯಾಯದಲ್ಲಿ ಬರ್ತಾರಲ್ಲ, 9ನೇ ಅಧ್ಯಾಯ 8ನೇ ಅಧ್ಯಾಯ ಚಾಪ್ಟರ್ 8-9 ಕೊರ್ನೇಲ್ಯನು ಶತಾಧಿಪತಿ. ಅಲ್ಲಿ ತನಕ ಬೇರೆ ಯಾವ ದೇಶದವರೆಗೂ ಅನ್ಯ ಮನುಷ್ಯರಿಗೆ ಆರಾಧನೆಗಾಗ್ಲಿ, ಚರ್ಚ್ ಒಳಗಡೆ ಹೋಗೋದಕ್ಕಾಗ್ಲಿ, ಈ ದೇವರನ್ನ ಆರಾಧಿಸೋದಾಗ್ಲಿ, ಪಸ್ಕ ಹಬ್ಬ ಆಗ್ಲಿ, ಇವರು ಹೆಣ್ಮಕ್ಳನ್ನ ಕೊಡೋದು ತಗೊಳ್ಳೋದಾಗ್ಲಿ, ಯಾವುದೇ ರೀತಿ ಇಸ್ರಾಯೇಲ್ ದೇಶದವರಿಗೆ ಬೇರೆ ದೇಶದೊಂದಿಗೆ ಸಂಬಂಧ ಇಲ್ಲ. ಅವರು ಆ ದೇವರನ್ನ ಆರಾಧಿಸಲಿಲ್ಲ. 2000 years ಕೇವಲ ಇಸ್ರಾಯೇಲ್ ಮಾತ್ರನೇ ಈ ದೇವರನ್ನ ಆರಾಧಿಸಿತು. ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ವಾಕ್ಯದಲ್ಲಿ? ಇಸ್ರಾಯೇಲ್ ದೇಶದ ತಿಪ್ಪೆ, ಗಾರ್ಬೇಜ್ ಆಗ್ತಾರಲ್ಲ, ತೊಟ್ಟಿ. ತಮಿಳಲ್ಲಿ ಏನ್ ಬರ್ದಿದೆ ಸರ್? ತಿಪ್ಪೆನ ಏನ್ ಬರ್ದಿದೆ ತಮಿಳಲ್ಲಿ? ಗಾರ್ಬೇಜ್ ತೊಟ್ಟಿ ಮಾಡ್ತೀನಿ ಅಂತಿದೆ. ಏನದು ತಮಿಳಲ್ಲಿ? ಓಟ್ಸ್, ಕುಪ್ಪೆ ತೊಟ್ಟಿ. ಇಸ್ರಾಯೇಲ್ ದೇಶನೇ ಕುಪ್ಪೆ ತೊಟ್ಟಿ ಮಾಡ್ತೀನಿ, ತಿಪ್ಪೆಯನ್ನಾಗಿ ಮಾಡ್ತೀನಿ. ತಿಪ್ಪ ತೆಲುಗುಲ ಕೂಡ చెత్త చెదరేసే తిప్పలాగా మారుస్తాను. ಯಾಕೆ? ಅದೇ ತರ ಆಯ್ತು, ಅದೇ ತರ ನಡೀತು, ಅದೇ ತರ ಸಂಭವಿಸ್ತು. ಅದೇ ತರ ಜನರು ಚದ್ರ ಬಿದ್ರಿಯಾಗಿ 1900 ವರ್ಷಗಳು ಹೊರಗಡೆ ಇದ್ದಾರೆ. ಈಗಲೂ ಒಬ್ಬೊಬ್ರೆ ಆ ದೇಶಕ್ಕೆ ಹೋಗ್ತಾ ಇದ್ದೀವಿ. ಆ ದೇಶಕ್ಕೆ ಇವಾಗಲೂ ಇಸ್ರಾಯೇಲ್ ಕಂಟ್ರಿ ಈಗ ಆಡಾಗ್ತಾ ಇರೋದು ಎಲ್ಲಾರು. ಯಾವಾಗಂದ್ರೆ 1948 1948ರಿಂದ ಈಚೆಗೆ ಆ ದೇಶದಲ್ಲಿ 12 ಕುಲಗಳವರು ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ 12 ಕುಲದವರು ಫುಲ್ ಎಲ್ಲ ಜನರು ಹೋಗಿ ಅಷ್ಟು ದೇಶಗಳಲ್ಲಿ. ನಮ್ಮ ಇಂಡಿಯಾದಲ್ಲಿ 200 ಫ್ಯಾಮಿಲಿ ಇತ್ತು. ಕೇರಳದಲ್ಲಿ 6000 ಪೀಪಲ್ ಯಹೂದಿಯನ್ಸ್ ಇದ್ರು. ನೋಡಿ, ತಿಪ್ಪೆಯನ್ನಾಗಿ ಮಾಡ್ತೀನಿ, ಕೈ ಎತ್ತಿ ಪ್ರವಾಸವಾಗಿ ಅವರ ದೇಶವನ್ನ ಅರಣ್ಯ ಅಂದ್ರೆ ಫಾರೆಸ್ಟ್. ಯಾಕಿಷ್ಟು ಕೋಪ?
ಅದಾದ ನಂತರ ಯೇಸು ಕ್ರಿಸ್ತನನ್ನ ಯೇಸು ಸ್ವಾಮಿಯನ್ನು ಕೂಡ ಅವರು ನಂಬಲಿಲ್ಲ. ನೀನ್ ಎಲ್ಲಿಂದ ಬಂದೆ, ನೀನ್ ಯಾರು ಹೇಳು, ಎಷ್ಟು ಹೇಳಿದ್ರು ನಾನು ಕರ್ತನು, ನಾನು ರಕ್ಷಕನು, ನಾನು ಕುರುಬನು, ನಾನು ದೇವರ ಮಗನು ಅಂದ್ರೆ ಅವ್ರು ನಂಬಲಿಲ್ಲ. ಸ್ಪಿರಿಟ್ ಆಫ್ ಗಾಡ್. ಸೊ ಈ ತರ ಇನ್ನೂ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ, ನಿಮ್ ಮನೆಗೆ ಹೋಗಿ ಓದ್ಕೊಳ್ಳಿ. ಈಗ ಕೆಲವರು ಓದಿದ್ದೀರಾ, ಅದನ್ನು ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ಈ ಜಡ್ಜಸ್ ಇಂದ ಮಲ್ಕಿಯವರೆಗೂ, ಅಂದ್ರೆ ನ್ಯಾಯ ಸ್ಥಾಪಕರಿಂದ ಹಿಡಿದು ಮಲ್ಕಿಯವರೆಗೂ ಓದಿ, ಇಸ್ರಾಯೇಲ್ ಮೇಲೆ, ಇಸ್ರಾಯೇಲ್ ರಾಜರ ಮೇಲೆ, ಇಸ್ರಾಯೇಲ್ ಯಾಜಕರ ಮೇಲೆ, ಪೀಸ್ಟ್ಗಳು, ಕಿಂಗ್ಸ್ ಮೇಲೆ, ಜನರ ಮೇಲೆ ರೇಗ್ತಾನೆ ದೇವರು, ಕೋಪ ಮಾಡ್ಕೊಂತಾನೆ, ಬೇಸರಗೊಳ್ತಾರೆ, ಪ್ರವಾದಿಗಳ ಮೂಲಕ ಕೋಪ ಮಾಡ್ಕೊಂತಾನೆ, ತನ್ನ ರೋಷಾಜ್ಞೆಯನ್ನ ತೋರಿಸ್ತಾನೆ. ವಿಗ್ರಹ ನೈವೇದ್ಯ ಇವುಗಳನ್ನ ಮಾಡಿ ದೇವರನ್ನ ರೇಗಿಸ್ತಾ ಇದ್ರು. ಸರ್, ಇಲ್ಲಿ ಇಟ್ಕೊಳ್ಳಿ. ನೀವು ಒಂದು ವಾಕ್ಯದಲ್ಲಿ ನೋಡಿದ್ರಿ ದೇವರಿಗೆ ಸಂತೋಷ ಇಲ್ಲ, ಇನ್ನೊಂದು ವಾಕ್ಯದಲ್ಲಿ ಭೂಮಿ ಆಕಾಶ ಕೇಳ್ತಾ ಇದ್ದಾನೆ, ಇನ್ನೊಂದು ವಾಕ್ಯದಲ್ಲಿ ದ್ರೋಹಿ ಅಂತ ಇದ್ದಾನೆ, ಇನ್ನೊಂದು ವಾಕ್ಯದಲ್ಲಿ ಇಸ್ರಾಯೇಲ್ ದೇಶವನ್ನ ತಿಪ್ಪೆಯನ್ನಾಗಿ ಮಾಡ್ತೀನಿ. ಅವ್ರು ನೋಡು, 1948 ವರೆಗೂ ಹೊರಗಡೆನೇ ಇದ್ರು ಅವರು. 2000 years ಇಸ್ರಾಯೇಲ್ನ ದೇವರು ಸಹಿಸಿಕೊಂಡ. 2000 years ಬ್ಯಾಕ್ ಇಂದ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ದೇವರು. ಸಭೆಗಳ ನಡುವೆ ತಿರುಗಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಕೋಪ ಮಾಡ್ಕೊಂಡಿದ್ದು ಗೊತ್ತಾ? ಸ್ಟಾರ್ಟಿಂಗು 10 commandments ತಗೊಂಡ್ಬರಕ್ಕೆ ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದ. ಎಷ್ಟು ಜನ ಗೊತ್ತಿದ್ದು? ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದ. ತಕೊಂಡು ಬರೋಷ್ಟೊತ್ತಿಗೆ ಅವರು ಒಂದು ಬಸವನನ್ನ ಮಾಡಿಕೊಂಡು, ಒಂದು ಹಸುವನ್ನ ಮಾಡ್ಕೊಂಡು ಕುಣಿದು ಕುಪ್ಪಳಿಸಿ ತಿಂದು ಕುಡಿದು, ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡ್ಬಂದ ದೇವರು, ಇದೇ ನಮ್ಮನ್ನ ಕಾನಾನ್ ದೇಶಕ್ಕೆ ನಡೆಸೋ ದೇವರು, ಇದನ್ನ ಕುಡಿದು ತಿಂದು ಮಜಾ ಮಾಡ್ತಾ ಕುಣಿತಾರೆ. ಹೋಗಿ ನೋಡು ಮೋಶೆ, ಐಗುಪ್ತದಿಂದ ಕರ್ಕೊಂಡ್ ಬಂದ್ರಲ್ಲ, ಅಲ್ಲಿ ತನಕ ನನ್ನ ಜನರಂತ. ಆಮೇಲೆ ಏನ್ ಹೇಳ್ಬಿಟ್ಟ ದೇವರು, ನಿನ್ನ ಜನರು ಏನ್ ಮಾಡ್ತಾ ಇದಾರೆ ಹೋಗಿ ನೋಡು. ಇವ್ರು ಅನ್ಕೊಂಡ್ರೆ ಏನು ಒಳ್ಳೆ ಆರಾಧನೆ ಮಾಡ್ತಾ ಇದಾರೆ, ದೇವರನ್ನ ಘನಪಡಿಸ್ತಾ ಇದಾರೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವರು ಬೇರೆ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಇದನ್ನ ನೋಡಿದಂತ ದೇವರು ಕೋಪ ಕೊಡ್ಬಿಟ್ಟ, ಉರಿಗೊಂಡು 3,000 ಜನನ ಕೊಲಾಪ್ಸ್ ಮಾಡ್ಬಿಟ್ಟ. ಎಷ್ಟು ಜನನ? 3,000 ಪೀಪಲ್ ಒಂದೇ ಸಾರಿ ಕೊಲಾಪ್ಸ್ ಮಾಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ವಿಷಯದಲ್ಲಿ ದೇವರು ಸಮಾಧಾನನೇ ಆಗಿಲ್ಲ. ಹಲ್ಲೆಲೂಯಾ. ಅವ್ರ ವಿಷಯದಲ್ಲಿ ದೇವರು ಸಮಾಧಾನಗೊಳ್ಳೇ ಇಲ್ಲ. ಅವ್ರ ಮೇಲೆ ಬಹಳ ಕೋಪಗೊಂಡ. 3,000 ಜನನ ಕೊಂದಾಕ್ಬಿಟ್ಟ, 3,000 ಜನನ ಸಾಯಿಸಿದ. ಅದಕ್ಕೆ ವಾಕ್ಯ ಎಕ್ಸೋಡಸ್ ಚಾಪ್ಟರ್ 32:28, ವಿಮೋಚನ ಕಾಂಡ 32ನೇ ಅಧ್ಯಾಯ 28ನೇ ವಚನ. నిర్గమ కాండము 22వ అధ్యాయము 32వ అధ్యాయము 28వ వచనము 32:28. ಎಷ್ಟು ಜನ? 3,000 ಜನ ಒಂದೇ ದಿನ ಏನಾದ್ರು? 10 ಕಮಾಂಡ್ಮೆಂಟ್ಸ್ ಬರುವಾಗ ಏನಾಯ್ತು? ಅಕ್ಷರ ಕೈಯಿಂದ ಬರೆದಿರೋ ಅಕ್ಷರಗಳಿಂದ ಬರುವಾಗ ಏನಾಯ್ತು? ಯಾವ ಸೇವೆ ಸ್ಟಾರ್ಟ್ ಆಗ್ತಾ ಇದೆ? ಹಳೆ ಒಡಂಬಡಿಕೆ ಸೇವೆ ಸ್ಟಾರ್ಟ್ ಆಗ್ತಾ ಇದೆ. ಹಳೆ ಒಡಂಬಡಿಕೆ ಯಾಜಕ ಆರೋನಿನ ಮೊರಿಮೆ, ತಮಿಳಲ್ಲಿ ಆರೋನಿನ ಮೊರಿಮೆ, ಆರೋನಿನ ಯಾಜಕತ್ವ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಮೆಲ್ಕಿಜೆದೇಕನ ಮೊರಿಮೆ, ತಮಿಳಲ್ಲಿ ಮೆಲ್ಕಿಜೆದೇಕನ ಯಾಜಕೋದ್ಯೋಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆರೋನನ ಯಾಜಕತ್ವ ಉದ್ಯೋಗ ಸ್ಟಾರ್ಟ್ ಆಗ್ತಾ ಇದೆ. ಆ ಸ್ಟಾರ್ಟ್ ಆಗುವಾಗ ಅದೆಲ್ಲ ಕೊಟ್ಟು ಕಾಸ್ಟನ್ನ ದೇವರು ಕಳಿಸ್ತಾ ಇದ್ದಾನೆ. ಕೆಳಗಡೆ ಬರೋಷ್ಟೊತ್ತಿಗೆ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ. ಆ ಕಲ್ಲುಗಳನ್ನ ಅಲ್ಲೇ ಆಗ್ಬಿಟ್ಟ, ಬುಡದಲ್ಲಿ 2 ಪೀಸ್ ಆಗೋಯ್ತು ಕಲ್ಲುಗಳು. 10 ಕಮಾಂಡ್ಮೆಂಟ್ಸ್ ಅಲ್ಲೇ ಹೊಡೆದಾಗ್ಬಿಟ್ಟು ಬಂದು ರೇಗಿ 3,000 ಜನನ ಕೋಪದಲ್ಲಿ ದೇವರು ಪೀಸ್ ಮಾಡ. ಅಣ್ಣ ತಮ್ಮ ಅಕ್ಕ ತಂಗಿ ಅಂದಿರ ಲೇವಿಯ ರೋಗಿ ಕತ್ತಿಯನ್ನ ತಕೊಂಡು ಹೋಗೋ ಬರೋ ಪ್ರತಿಯೊಬ್ಬರನ್ನ 3,000 ಪೀಪಲ್. ಫಸ್ಟ್ ವಾಕ್ಯ ಯಾವ್ದು ಓದಿದೆ ಹೇಳಿ? ಫಸ್ಟ್ ನೀವು ಇವಾಗ ಲೂಕ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನ ಏನಂತ ಹೇಳ್ತಾ ಇದ್ದಾನೆ? ಈ ಭೂಮಿ ಮೇಲೆ ಬೆಂಕಿಯನ್ನ ನಾನು ಹಾಕೋದಿಕ್ಕೆ ಬಂದೆ. ನೋಡಿ ಇನ್ನೊಂದ್ಸರಿ ವಾಕ್ಯ ಹತ್ತಿರ ವಾಪಸ್ ಬನ್ನಿ ಪ್ಲೀಸ್, ಬೇಗ. ನಾನು ಪ್ರೇ ಮಾಡಿ ಹೋಗ್ತೀನಿ ಹೊರಗಡೆ. ಹಾ ನೋಡಿ, ಎಲ್ಲಾರು ನೋಡ್ಬೇಕು ದಯಮಾಡಿ. ಒಂದು ಸೀಕ್ರೆಟ್ ಇದೆ ನಿಮ್ಗೆ. ನಾನು
ಬೆಂಕಿಯನ್ನು ಭೂಮಿ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಏನಾಗುತ್ತೆ? ಪರಿಶುದ್ಧಾತ್ಮನ ಬೆಂಕಿಯನ್ನ ಭೂಮಿ ಮೇಲೆ ಹಾಕೋದಿಕ್ಕೆ ಬಂದೆ. ಅದು ಹತ್ತಿ ಉರ್ದಿದ್ರೆ ನನಗೆ ಎಷ್ಟೋ ಸಂತೋಷವಾಗ್ತಾ ಇತ್ತು. ಆದ್ರೆ ನನಗೆ ಆಗೋ ದೀಕ್ಷಾಸ್ಥಾನ ಒಂದಿದೆ. ನಾನು ಇನ್ನೂ ಶಿಲುಬೆಯಲ್ಲಿ ಹೊಡಿಸ್ಕೊಬೇಕು, ರಿಜರೆಕ್ಷನ್ ಆಗಿ ಬರಬೇಕು, ಜನರಿಗೆ ದರ್ಶನ ಕೊಡಬೇಕು, ಪರಲೋಕಕ್ಕೆ ಹೋಗ್ಬೇಕು. ಆಮೇಲೆ ಆ ಬೆಂಕಿ, ಆಮೇಲೆ ಆ ಹೋಲಿ ಸ್ಪಿರಿಟ್, ಆಮೇಲೆ ಆ ಪರಿಶುದ್ಧಾತ್ಮನ ಈ ಭೂಮಿ ಮೇಲೆ ಬರ್ತಾನೆ. ಆಕ್ಟ್ಸ್ ಚಾಪ್ಟರ್ 2 1-4 ವರೆಗೂ ಅದು ನಡೀತೈತೆ ನೋಡಿ. ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4 ವಚನದಲ್ಲಿ ಒಬ್ಬೊಬ್ಬರ ನಾಲಿಗೆ ಮೇಲೆ ಯಾವ ರೀತಿಯಲ್ಲಿ ಬೆಂಕಿ ಬಂದಿದ್ದು? ಪರಿಶುದ್ಧಾತ್ಮನು ಫೈರ್, ಬೆಂಕಿಯ ರೂಪದಲ್ಲಿ ಅಗ್ನಿ, ಬೆಂಕಿಯ ರೂಪದಲ್ಲಿ ಪರಿಶುದ್ಧಾತ್ಮನು ಇಳಿತಾನೆ. ಏನಾಗ ಬೆಂಕಿಯ ಬಂದಾಗ 3000 ಪೀಪಲ್ ದೇವರಲ್ಲಿ ಬಂದ್ರು. 3000 ಪೀಪಲ್. ನೀವು ನೋಡ್ಕೊಳ್ಳಿ ಅಲ್ಲಿ 40ನೇ ವಚನ ಮೇಲ್ಗಡೆ 2ನೇ ಅಧ್ಯಾಯದಲ್ಲಿ ನೋಡಿ. 3000 ಪೀಪಲ್ ಅಲ್ಲಿ ದೇವರಲ್ಲಿ ಬರ್ತಾ ಇದ್ದಾರೆ. ಶ್ರವ ರವ ದವ ಗವ ಎಜನ ದೀಕ್ಷಾಸ್ಥಾನ ತಗೊಂಡಿದ್ದ 3000 ಜನ ವಚನ. ಶಬಲಂದು ಕಾಬಲ ತೂರಿ ಕಾಬಲಂದು ರಿಷ ಬಾಬಾ. ಓದಿ 40ನೇ ವಚನದಲ್ಲಿ ಇದೆ. 40ನೇ ವಚನದಲ್ಲಿ 3000 ಜನ ಬರ್ತಾ ಇದ್ದಾರೆ ನೋಡಿ. 10 ಕಮಾಂಡ್ಸ್ ಬರುವಾಗ 3000 ಜನ ಸತ್ತೋದ್ರು. ಮೆಲ್ಕಿಜೆದೇಕನ ಉದ್ಯೋಗ ಬರ್ತಾ ಇರುವಾಗ ಯೇಸು ಕ್ರಿಸ್ತನು ಸೇವೆ ಆರಂಭ ಆಗ್ತಾ ಇದೆ. ಆಮೇಲೆ ಹೋಲಿ ಸ್ಪಿರಿಟ್ ಸೇವೆ ಸ್ಟಾರ್ಟ್ ಆಗ್ತಾ ಇದೆ. 3000 ಪೀಪಲ್ ಬದುಕ್ತಾ ಇದ್ದಾರೆ, ಹೊಸದಾಗಿ ದೇವರು ನಂಬ್ಕೊಂತಾ ಇದ್ದಾರೆ ನೋಡಿ. ಅಲ್ಲಿ ಇಲ್ಲಿಗೆ ಬಹಳ ಸಂಬಂಧ ಇದೆ ನೋಡಿ. ಅಲ್ಲಿ 10 ಕಮಾಂಡ್ಮೆಂಟ್ಸ್ ಬರುವಾಗ 3000 ಪೀಪಲ್ ಕೊಲಾಪ್ಸ್ ಆಗ್ತಾ ಇದ್ದಾರೆ. ಇಲ್ಲಿ ಹೋಲಿ ಸ್ಪಿರಿಟ್ ಬಂದಾಗ ಆಮೇಲೆ ಅಂದ್ರೆ ಈ ಸೇವೆ 2000 ಇಯರ್ಸ್ ಇಂದ ನಡೀತಾ ಇರೋ ಸೇವೆ, ಆತ್ಮಕ್ಕೆ ಸಂಬಂಧವಾದ ಸೇವೆ. ಹಳೆ ಒಡಂಬಡಿಕೆ 10 ಕಮಾಂಡ್ಮೆಂಟ್ಸ್, ಆಮೇಲೆ ಹಲ್ಲೆಲೂಯಾ ಲಾ, ಆಮೇಲೆ ನ್ಯಾಯ ಪ್ರಮಾಣಂ ತಮಿಳಲ್ಲಿ, ಧರ್ಮಶಾಸ್ತ್ರ ತೆಲುಗಲ್ಲಿ, ಕನ್ನಡದಲ್ಲಿ ಧರ್ಮಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಇಲ್ಲ. ಆ ಒಂದು ಸೇವೆ ಬರುವಾಗ, ಆರೋನನ ಉದ್ಯೋಗ ಸ್ಟಾರ್ಟ್ ಆಗುವಾಗ ಪೀಪಲ್ ಸಾಯ್ತಾ ಇದ್ದಾರೆ. ಅಂದ್ರೆ ಧರ್ಮಶಾಸ್ತ್ರಕ್ಕೆ ಏನಂದ್ರೆ ಪಾಪ ಏನಂತ ತೋರಿಸ್ಕೊಡ್ತದೆ. ಪಾಪದಿಂದಾಗ್ಲಿ ಮರಣದಿಂದಾಗ್ಲಿ ತಪ್ಪಿಸೋದಕ್ಕೆ ಶಕ್ತಿ ಧರ್ಮಶಾಸ್ತ್ರಕ್ಕೆ ಇಲ್ಲ. ಹೊಸ ಒಡಂಬಡಿಕೆಗೆ ಇದೆ. ಅಂದ್ರೆ ಕೃಪೆ ಅಂತಾರ. ಏನಂತಾರೆ? ಕೃಪೆ. ಕೃಪೆ ಕಾಲ ಬಂದಾಗ ಪರಿಶುದ್ಧಾತ್ಮನನ್ನ ಹೋಗಿ 50ನೇ ದಿನದಲ್ಲಿ ಹೋಲಿ ಸ್ಪಿರಿಟ್ ಅನ್ನ ಫಿಲ್ ಮಾಡ್ತಾನೆ. 120 ಪೀಪಲ್ ಮೇಲೆ ಆ ಪರಿಶುದ್ಧಾತ್ಮ ಬಂದಾಗ 3000 ಪೀಪಲ್ ಬದುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಜೀಸಸ್ಗೆ ಸಂತೋಷ ಆಯ್ತು. ಆಗ ಜೀಸಸ್ಗೆ ಏನಾಯ್ತು? ಆಗ ದೇವರಿಗೆ ಏನಾಯ್ತು? ಆಗ ಬೇಸರಿಕೆ, ಇಸ್ರಾಯೇಲ್ ಮೇಲೆ ಇದ್ದಿದ್ದಂತ ಕೋಪ, ಬೇಸರಿಕೆ ಎಲ್ಲ ಹೋಗಿ ದೇವ್ರಿಗೆ ಏನಾಗಿರ್ಬೇಕು? ಆದ್ರೆ ನನಗೆ ಸಂತೋಷ ಇಲ್ಲ. ಆ ಬೆಂಕಿ ಈ ಭೂಮಿ ಮೇಲೆ ಬಿದ್ದಾಗ್ಲೇ ನನಗೆ ಪರಿಶುದ್ಧಾತ್ಮ ಬಂದಾಗ ದೇವ್ರಿಗೆ ಸಂತೋಷ ಆಯ್ತಂತೆ. ಹೋಗ್ಬಿಟ್ಟು ಎಲ್ಲಾರನ್ನು ಸುಟ್ಟಿ, ಪಾಪಗಳನ್ನ ಸುಟ್ಟಿ, ಕೆಟ್ಟದ್ದನ್ನ ಎತ್ತಿ ಬಿಸಾಕಿ ತೊಳೆದು ನೀತಿ, ನ್ಯಾಯ, ಪಾಪ, ಒಳ್ಳೆಯದು, ಕೆಟ್ಟದ್ದು ಏನಂತ ತಿಳಿಸುವಾಗ ನನ್ನ ಮಕ್ಕಳು ನನ್ನನ್ನು ಭಯ ಭಕ್ತಿಯಿಂದ ಆರಾಧಿಸ್ತಾರೆ. ಈಗಲೂ ಕೂಡ ಇಸ್ರಾಯೇಲ್ ಮೇಲೆ ದೇವರ ಕೋಪ ಹಂಗೆ ಇದೆ. ಈಗ ದೇವರು ಸಂತೋಷ ಪಡ್ತಾ ಇರೋದು ಅನ್ಯ ಜನಗಳ ವಿಷಯದಲ್ಲಿ. ಅನ್ಯ ಜನಗಳಿಂದ ದೇವರ ಕಡೆ ತಿರುಗಿದಾರಲ್ಲ, ಅಂದ್ರೆ ಸಭೆ ಅಂತಾರೆ. ಅದನ್ನ ಏನಂತಾರೆ? ಮನವಾಟಿ. ಆಮೇಲೆ ಮೊದಲಿಂದಲೇ ಯೇಸು ಕ್ರಿಸ್ತನ ಮನವಾಟಿ ವಿಷಯದಲ್ಲಿ ಸಂತೋಷ ಇದೆ. ಈಗ ಯೇಸು ಸ್ವಾಮಿ ಇವೆಲ್ಲ ನಾವು ನೋಡೋಣ. ಇಸ್ರಾಯೇಲರು 6 ವಿಧದಲ್ಲಿ ದೇವರನ್ನ ಕಳ್ಕೊಂಡ್ರು. ಇವತ್ತು ಮೆಸೇಜ್ ಏನು? 6 ವಿಧದಲ್ಲಿ ದೇವರನ್ನ ಲಾಸ್ ಮಾಡ್ಕೊಂಡ್ರು. ಯಾರು? ಇಸ್ರಾಯೇಲರು. ಹಳೆ ಒಡಂಬಡಿಕೆ ಸೇವೆ ಸ್ಟಾರ್ಟ್ ಮಾಡುವಾಗ ಆರೋನ ಸ್ನಾನ ಮಾಡಿ, ಅವನ ಮಕ್ಕಳು ಸ್ನಾನ ಮಾಡಿ, ಬಟ್ಟೆಯನ್ನು ಹಾಕೊಂಡು ಅಷ್ಟು ಪ್ರಾಣಿಗಳನ್ನ ತಂದು ಬಲಿ ಕೊಟ್ಟರು. ಗೊತ್ತಾ? ಹೆಸರು ಗೊತ್ತು? ಪ್ರಾಣಿಗಳನ್ನ ಬಲಿ ಕೊಟ್ಟೆ ಆ ಸೇವೆಯನ್ನ ಸ್ಟಾರ್ಟ್ ಮಾಡಿದ್ರು. ಆರೋನ ಸೇವೆ, ಆರೋನ ಯಾಜಕತ್ವ. ಆದ್ರೆ ಹೊಸ ಒಡಂಬಡಿಕೆ ಸೇವೆ, ಆತ್ಮ ಸಂಬಂಧವಾದ ಸೇವೆ,
ಹಳೇ ಒಡಂಬಡಿಕೆ ಸೇವೆ, ಶರೀರ ಸಂಬಂಧವಾದ ಸೇವೆ. ಅದಕ್ಕೆ ಇಬ್ರಿಯ ಗ್ರಂಥ 7ನೇ ಅಧ್ಯಾಯ ಪೂರ್ತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಸರಿನಾ? ಅಲ್ಲಿ ಬಲಿಗಳನ್ನ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯಾರು ಬಲಿಯಾಗಿದ್ದಾರೆ? ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನಲ್ಲಿ ಬಲಿಯಾಗಿರೋದು. ಯೇಸು ಕ್ರಿಸ್ತನ ಹೆಂಗ್ ಹುಟ್ಟಿದ್ದು? ಪವಿತ್ರಾತ್ಮದಿಂದ. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ದೇಹದಿಂದ ಹುಟ್ಟಿದ್ದು ದೇಹವೇ. ಆಮೆನ್. ಆತ್ಮದಿಂದ ಹುಟ್ಟಿದ ಯೇಸು ಸ್ವಾಮಿ ಬಲಿಯಾದ. ಆದ್ದರಿಂದ ಈ ಆತ್ಮ ಸಂಬಂಧವಾದ ಉದ್ಯೋಗ ಅಂತಾರೆ. ಮೆಲ್ಕಿ ಜೇದಕನ ಯಾಜಕ ಉದ್ಯೋಗ ಅಂತಾರೆ. ಆಮೆನ್, ಹಲ್ಲೆಲೂಯಾ. ಈ ಹೊಸ ಒಡಂಬಡಿಕೆ ಸೇವೆ, ಅಪೊಸ್ತಲರ ಸೇವೆ, ಈಗ ಮಾಡ್ತಾ ಇರೋ ಸೇವಕರ ಸೇವೆ ಆತ್ಮ ಸಂಬಂಧವಾದ ಸೇವೆ. ಇನ್ನೊಂದ್ಸರಿ ಹೇಳಿ, ಎಲ್ಲರ ಕೈ ಎತ್ತಿ. ಈಗೆಲ್ಲ ಬೋಧಕರು ಮಾಡ್ತಾರೋ ಸೇವೆ ಯಾವ್ದು ಹೇಳಿ? ಆತ್ಮ ಸಂಬಂಧವಾದ ಸೇವೆ. ಯಾಜಕರನ್ನಾಗಿ, ರಾಜರನ್ನಾಗಿ, ರಾಜವಂಶದವರನ್ನಾಗಿ, ರಾಜಕುಮಾರರನ್ನಾಗಿ, ರಾಜಕುಮಾರ್ತಿಗಳನ್ನಾಗಿ ನಿಮ್ಮನ್ನ ಆರಿಸಿಕೊಂಡಿದ್ದೀನಿ. ಹಲ್ಲೆಲೂಯಾ, ಆಮೆನ್. ದೇವರು ಇಸ್ರಾಯೇಲ್ ಮೇಲೆ ಕೋಪಗೊಂಡ ಅನ್ನೋದಕ್ಕೆ ನಿಮ್ಗೆ 5 ವಾಕ್ಯ ಕೊಟ್ಟೆ. ಕ್ಲಿಯರಾ? ಕೋಪ ಇದೆಯಾ ದೇವರಿಗೆ? ಇಸ್ರಾಯೇಲ್ ಮೇಲೆ ಕೋಪ ಇದೆಯಾ? ಅದನ್ನ ನಾವು ನೋಡೋಣ. ದೇವರನ್ನ 6 ವಿಧದಲ್ಲಿ ಅವರು ಕಳ್ಕೊಳ್ತಾರೆ. ಒಂದು, ಮೊದಲೇ ದೇವರು ಅವರು ಕೂಡ ಸಂಚರಿಸುವುದನ್ನ ನಿಲ್ಲಿಸ್ಬಿಟ್ಟ. ಹೇಳಿ ಎಲ್ಲರೂ, ದೇವರು ಅವ್ರ ಜೊತೆಯಲ್ಲಿ ನಡ್ಕೊಂಡು ಹೋಗೋದನ್ನ ನಿಲ್ಲಿಸ್ಬಿಟ್ಟ. ಒಂದು. ಎರಡನೇದು, ಮಾತನಾಡೋದನ್ನ ನಿಲ್ಲಿಸ್ಬಿಟ್ಟ. ಮಾತಾಡೋದನ್ನ ದೇವರು ಅವ್ರ ಹತ್ರ ಸ್ಟಾಪ್ ಮಾಡ್ಬಿಟ್ಟ ದೇವರು. 3, ಆಮೇಲೆ ಆಳ್ವಿಕೆ ಮಾಡೋದನ್ನ ನಿಲ್ಲಿಸ್ಬಿಟ್ಟ ದೇವರು. ಏನ್ ಮಾಡೋದನ್ನ? ಆಚಿ ತಮಿಳಲ್ಲಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಆಮೇಲೆ ಅವ್ರ ಮೇಲೆ ಅಧಿಕಾರ ನಡೆಸೋದು, ಕನ್ನಡದಲ್ಲಿ ಅಧಿಕಾರ ನಡೆಸ್ತಾ ಇದ್ದ ದೇವರು, ಅದನ್ನ ನಿಲ್ಲಿಸ್ಬಿಟ್ಟ. ಆಮೇಲೆ ರೂಲಿಂಗ್ ಮಾಡ್ತಾ ಇದ್ದ ದೇವರು. ಇಸ್ರಾಯೇಲನ್ನ ಯಾರು ರೂಲ್ ಮಾಡ್ತಾ ಇದ್ದಿದ್ದು? ಫಿಲಿಸ್ತ ರಾಜ. ಆಮೇಲೆ ಐಗುಪ್ತನ ಫರೋಹನ. ಆಮೇಲೆ ಹಂಗೆ ಒಂದೊಂದು ದೇಶದ ಒಂದೊಂದು ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅವರೆಲ್ಲ ಮನುಷ್ಯರು, ಆದ್ರೆ ಇಸ್ರಾಯೇಲರನ್ನ ದೇವರು ನಡೆಸ್ತಾ ಇದ್ದಿದ್ದು. ಮರುಭೂಮಿಯಲ್ಲಿ, ಕೆಂಪು ಸಮುದ್ರದಲ್ಲಿ, ಆ ಅರಣ್ಯದಲ್ಲಿ, ಆಮೇಲೆ ಕಾನಾನ್ ದೇಶ ಹೋದ್ಮೇಲೆ ಕೂಡ ದೇವರು ನಡೆಸ್ತಾ ಇದ್ದ. ದೇವ್ರು ನೀರು ಕೊಡ್ತಾ ಇದ್ದ, ದೇವ್ರ ಆಹಾರ ಕೊಡ್ತಾ ಇದ್ದ, ದೇವ್ರ ಬಟ್ಟೆಯನ್ನ ಕೊಡ್ತಾ ಇದ್ದ, ದೇವ್ರ ನೀರನ್ನ ಕೊಡ್ತಾ ಇದ್ದ, ಎಲ್ಲವನ್ನ ಕೊಟ್ಟು ನಡೆಸ್ತಾ ಇದ್ದ. ಆಳ್ವಿಕೆಯನ್ನ, ರೂಲಿಂಗ್ ಅನ್ನ ನಿಲ್ಲಿಸ್ಬಿಟ್ಟ. 4ನೇದು, ಆಲಯವನ್ನ ಬಿಟ್ಟೋದ ದೇವರು. ಏನನ್ನ ಬಿಟ್ಟೋದ? ಆಲಯವನ್ನ, ಇಸ್ರಾಯೇಲ್ ದೇಶದಲ್ಲಿ ಇದ್ದಂತ ಟೆಂಪಲ್ ಅನ್ನ, ಇಸ್ರಾಯೇಲ್ ಟೆಂಪಲ್ ಅನ್ನ ಬಿಟ್ಟು ಹೋಗ್ಬಿಟ್ಟ. 5ನೇದು, ದೇಶವನ್ನೇ ಬಿಟ್ಟು ಹೋಗ್ಬಿಟ್ಟ ದೇವರು. ಏನನ್ನ? ದೇಶನೇ ಬಿಟ್ಟು ಹೋಗ್ಬಿಟ್ಟ ದೇವರು. ಬಹಳ ಆಸೆ ಇಟ್ಕೊಂಡಿದ್ದ. ಆಮೇಲೆ ದೇಶವನ್ನೇ ಬಿಟ್ಟು ಹೋಗ್ಬಿಟ್ಟ. ನೆಕ್ಸ್ಟ್ 6ನೇದು, ದೇಶವನ್ನ ತಿಪ್ಪೆಯನ್ನಾಗಿ ಮಾಡಿಬಿಟ್ಟ. ತಿಪ್ಪೆ, ಕುಪ್ಪತೊಟ್ಟಿ, ಗಾರ್ಬೇಜ್ ಹಾಕೋಸ್ಕರ. ನೋಡೋಣ, ಇವೆಲ್ಲ ವಾಕ್ಯಗಳ ಮೂಲಕ ನೋಡೋಣ. ಮೊದಲನೇದಾಗಿ ಯಾವ್ದು ಹೇಳಿ? ದೇವರು ಅವರು ಕೂಡ ಸಂಚರಿಸೋದಂದ್ರೆ ಸಂಚರಿಕರು ತಮಿಳು. ಆಮೇಲೆ ಸಂಚರಿಸಿದ ತೆಲುಗು. ಆಮೇಲೆ ಅವ್ರ ಜೊತೆ ನಡೆಯೋದನ್ನ ನಿಲ್ಲಿಸ್ಬಿಟ್ಟ. ವಿಮೋಚನ ಕಾಂಡ 32:3 ಓದಿ. ಎಕ್ಸಿಡಸ್ ಚಾಪ್ಟರ್ 33:3. ವಿಮೋಚನ ಕಾಂಡ 33:3. ಎಕ್ಸಿಡಸ್ ಚಾಪ್ಟರ್ 33. ಅದು ಹಾಲು ಜೇನು ಹರಿಯುವ 33:3 ವಿಮೋಚನಾ ಕಾಂಡನ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನನ್ನ ಆಜ್ಞೆಗೆ ಒಗ್ಗದವರಾಗಿದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೆನು ಅಂದನು. 15ನೇ ವಚನ ಓದಿ. ಹಾಗೆ 15 ಸೇಮ್ 33:15. ಅದಕ್ಕೆ ಮೋಶೆ ಕರೀತಾ ಇದ್ದಾನೆ, ಬಾ ನಮ್ಮ ಜೊತೆ ಅಂತ. ಅದಕ್ಕೆ ಮೋಶೆ ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಮೂವ್ ಮಾಡಬೇಡ. ಸರಿಯಾಗಿ ಕೇಳ್ಬೇಕು. ಎಷ್ಟು ಜನ ಇಂಟ್ರೆಸ್ಟ್ ಒಳಗೆ ಕೇಳ್ತಾ ಇದ್ದೀರಾ? ಕೇಳ್ಬೇಕು, ಲಾಸ್ಟ್ ವರೆಗೂ ಕೇಳ್ಬೇಕು, ಇಲ್ಲಾಂದ್ರೆ ಇದು ಅರ್ಥ ಆಗಲ್ಲ. ನಿಮ್ಗೊಂದು ಪಿಕ್ಚರ್ ಸಿಗ್ತೈತಿ ಈ ವಿಷಯದಲ್ಲಿ.
ಆಮೇಲೆ ಎಲ್ಲಿ ಚಲಿಸ್ತಾ, ಎಲ್ಲಿ ಬೇಜಾರು ಮಾಡ್ಕೊಂಡು, ಎಲ್ಲಿ ಸಂತೋಷ ಪಟ್ಟ, ಯಾರ ಜೊತೆ ಬಿಟ್ಟವ್ರು, ಯಾರ ಜೊತೆ ಸ್ಟಾರ್ಟ್ ಮಾಡ್ದ, ಯಾರೊಂದಿಗೆ ಖಾಲಿ ಮಾಡಿದವನು ಎಲ್ಲಿಗೆ ಬಂದ, ಈಗ ಎರಡನ್ನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನಲ್ಲ, ಪರಿಶುದ್ಧಾತ್ಮನು. ನೀನು ಇವತ್ತು ಗಮನ ಕೊಟ್ಟು ಕೇಳಬೇಕು. ಇದರಲ್ಲಿ ಬಹಳ ರಹಸ್ಯ ಅಡಗಿದೆ, ಬಹಳ ರಹಸ್ಯ, ತುಂಬಾ ಸೀಕ್ರೆಟಿವ್ ಹೋಗಿ ನಿನ್ಗೆ ಹೇಳ್ತಾನೆ ದೇವರು. ದಯವಿಟ್ಟು ಗಮನ ಬಿಟ್ಟು ಕೇಳ್ಬೇಕು ಪ್ರತಿಯೊಬ್ರು. ಫಸ್ಟ್ ವಾಕ್ಯ ಓದಿದ್ರಿ, ನಾನ್ ನಿಮ್ ಜೊತೆಲಿ ಬರಲ್ಲ ಅಂತ ದೇವ್ರನ್ನ. ಸೆಕೆಂಡ್ ವಾಕ್ಯ ಓದಿದ್ರಿ, ನೀನ್ ಬರ್ಬೇಕಂತ ಮೋಸೆ ಕೇಳ್ತಾ ಇದ್ದಾರೆ. ಯಾಕೆ ಹೇಳು? ದೇವರಿಲ್ಲ ಅಂದ್ರೆ ನಾವು ನಡೆಯಕ್ಕಾಗಲ್ಲ. ಈ ಅರಣ್ಯದಲ್ಲಿ, ಈ ಲೋಕದಲ್ಲಿ, ಈ ಭೂಮಿಯಲ್ಲಿ. ನಿನಗೂ ಅಷ್ಟೇ ಬ್ರದರ್, ಸಿಸ್ಟರ್, ದೇವರಿರ್ಲಿ. ದುಡ್ಡಿಲ್ಲ ಅಂದ್ರೆ ಕೂಡ, ಗಾಡಿ ಇಲ್ಲಂದ್ರೆ, ಮನೆ ಇಲ್ಲಂದ್ರೆ ಕೂಡ ದೇವರಿರ್ಲಿ. ಅವೇ ಯಾವ್ದಿಲ್ಲಂದ್ರು, ಏನಿಲ್ಲಂದ್ರು, ವಿದ್ಯೆ ಇಲ್ಲಂದ್ರೆ ಕೂಡ ದೇವರಿರ್ಲಿ. ನನ್ನ ಸೇವೆಗೆ, ನನ್ನ ಕುಟುಂಬಕ್ಕೆ ನಾನು ಯಾವಾಗ್ಲೂ ಅದಕ್ಕೆ ಪ್ರೇಯರ್ ಮಾಡೋದು. ಯೇಸುವೆ ನೀನ್ ಬೇಕಪ್ಪ, ನೀನ್ ನನ್ನ ಜೊತೆಲಿ. ನಾನು ಎಲ್ಲಿ ಹೋದ್ರು, ಜರ್ನಿ ಹೋದ್ರು, ಟೂ ವೀಲರ್ ಹೋದ್ರು, ನಡ್ಕೊಂಡು ಹೋದ್ರು, ಸೇವೆಗೆ ಹೋದ್ರು, ಲಾಂಗ್ ಹೋದ್ರು, ಹೈದರಾಬಾದ್ ಹೋದ್ರು, ಚೆನ್ನೈ ಹೋದ್ರು, ಯಾವ ಕಂಟ್ರಿಗೆ ಹೋದ್ರು, ಇನ್ಮೇಲೆ ಹೋದ್ರು ನೀನ್ ನನ್ನ ಜೊತೆಲಿ ಇರ್ಬೇಕಂತ ಪ್ರೇಯರ್ ಮಾಡ್ತೀನಿ. ದೇವ್ರು ಇರ್ಬೇಕು ಸಹೋದರ, ಸಹೋದರಿ. ಆಫೀಸ್ಗೆ ಹೋಗ್ತೀಯೋ, ಮನೆ ಕೆಲ್ಸಕ್ಕೆ ಹೋಗ್ತೀಯೋ, ಗಾರೆ ಕೆಲ್ಸಕ್ಕೆ ಹೋಗ್ತೀಯೋ, ತೋಟದ ಕೆಲ್ಸಕ್ಕೆ ಹೋಗ್ತೀಯೋ, ಒಂದು ಆಫೀಸ್ ಮೇಂಟೈನ್ ಮಾಡ್ತೀಯೋ, ನೀನ್ ಓನರು, ನೀನೊಂದು ಕೆಲಸ ಮಾಡೋರು, ಎಂತೋರು ವರ್ಕರ್ಸು, ದೇವರು ನಿನ್ ಜೊತೆಲಿ ಸೇವೆ ಮಾಡೋ ಸೇವಕನ ಜೊತೆಲಿ ದೇವ್ರು ಇರಬೇಕು. ದೇವರನ್ನ ಮಾತ್ರ ನಾವು ಕಳ್ಕೋಬಾರ್ದು. ಮುಖ್ಯವಾಗಿ ಇವತ್ತು ದೇವ್ರು ಮಾತಾಡ್ತಾ ಇದ್ದಾರೆ, ಕೇಳಿ ಹತ್ರ. ದೇವ್ರು ಇರ್ಲಿ ನೋಡಿ, ನಾನ್ ನಿನ್ ಜೊತೆಲಿ ಬರಲ್ಲ. ಕೋಪ ಬಂದ್ಬಿಡ್ತು ದೇವ್ರಿಗೆ. ಇದೇ ಐಗುಪ್ತದಿಂದ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರಲ್ವಾ, ಇದೇ ನಮ್ಮನ್ನ ಅಂತ ಕುಣಿತಾ ಇದ್ದಾರೆ, ತಿಂತಾ ಇದ್ದಾರೆ, ಎಡೆ ಆಗ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲೂಯಾ. ಬೇಜಾರಾಯ್ತು. 3,000 ಜನ ನಾವು ಸಾಯಿಸ್ಬಿಟ್ಟ ಮೋಸೆ, ನೀನ್ ಒಪ್ಪನ್ ಸಾಕು, ನಿನ್ನಿಂದ ಎಷ್ಟು ಜನ ಬೇಕಾದ್ರೂ ನಾನು ಉತ್ಪತ್ತಿ ಮಾಡ್ತೀನಿ, ಕ್ರಿಯೇಷನ್ ಮಾಡ್ತೀನಿ. ಬಿಡಿ ಇವನ್ನೆಲ್ಲ, ನಿನ್ ಬಾ ಸೈಡ್ಗೆ, ಬಿಡಿ ಇವ್ರನ್ನ, ನಾನು ಇವ್ರನ್ನ ಸಂಹಾರ ಮಾಡ್ಬಿಡ್ತೀನಿ. ಹೋಗು ನೀನ್ ಇಲ್ಲಿಂದ, ನಾನು ಇವ್ರ ಜೊತೆ ಬರಲ್ಲ, ನಿಮ್ ಜೊತೆ ನೀನೇ ಕರ್ಕೊಂಡು ಹೋಗು. ದೂತನ್ ಕಳಿಸ್ತೀನಿ. ನಾನ್ ಬರ್ತಾ ಇದ್ದೆ, ಈಗ ಇಲ್ಲಿವರೆಗೂ ಬಂದಿದ್ದೀನಿ, ಸೀನಾಯಿ ಬೆಟ್ಟವರೆಗೂ. ಆಮೇಲೆ 6 ದಿನ ನಿಮ್ ಜೊತೆಲಿದ್ದೆ, ಇವತ್ತಿಂದ ಬರಲ್ಲ. 6 days ಇದ್ದಿದ್ದ ಅವ್ರ ಜೊತೆ ದೇವರು. ಎಷ್ಟು ದಿನ? 6 ದಿನ ಇದ್ದ. 6ನೇ ದಿನ ಮೇಲೆ ನಾನು ಬರಲ್ಲ ಅಂತ ಇದ್ದಾನೆ ದೇವರು. ಸ್ಪಿರಿಟ್ ಆಫ್ ಗಾಡ್. ಇನ್ನು ಅವ್ರು ಎಷ್ಟು ದಿನ ಹೋಗ್ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಎಲ್ಲಿ ಬಂದ ಗೊತ್ತಾ? ತಿರ್ಗಾ ದೇವರು ಪ್ರಕಟಣೆ ಗ್ರಂಥ 2 ಓದಿ, ರೆವಲ್ಯೂಷನ್ ಚಾಪ್ಟರ್ 2:1 ಅಲ್ಲಿ ನಿಲ್ಲಿಸಿದ ದೇವರು ಯಾರ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ ನೋಡಿ. ಇವಾಗ ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದ್ರೆ, ಎಲ್ಲಿ ತಿರುಗಾಡ್ತಾ ಇದ್ದಾನೆ ದೇವ್ರು ಇವಾಗ? 7 ದೀಪಸ್ತಂಭಗಳು, 7 ಪತ್ತುಳುಕಿಯ ತಮಿಳಲ್ಲಿ. ಆಮೇಲೆ ಅಲ್ಲೆಲ್ಲೂಯಾ. ದೀಪಗಳು, ದೀಪಸ್ತಂಭ ತಮಿಳಲ್ಲಿ ಏನ್ ಬರ್ದಿದೆ? ಬೆಳಕುಗಳು. ಅಲ್ಲೆಲ್ಲೂಯಾ. ಅಲ್ಲಿ ವಾಕ್ಯ ಮೇಲೆ ಆ 1ನೇ ಕಡೆ ವಾಕ್ಯದಲ್ಲಿ ನೋಡಿ, ಆ ದೀಪಗಳು ಯಾರಂತ ಹೇಳ್ತಾ ಇದೆ ವಾಕ್ಯ? 7 ನಕ್ಷತ್ರಗಳೆಂದರೆ ಆ 7 ಸಭೆಗಳೇ, ಸಭೆಗಳ ದೂತರು. 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. 7 ಇವಾಗ ಸಭೆಗಳ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ವಾವ್, ನೀನೇ ಆ ಸಭೆ, ನೀನೇ ಆ ಚರ್ಚ್, ನೀನೇ ಆ ಬಿಲೀವರ್. ನಿನ್ನ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ದೇವರು ಇವಾಗ. ಇಸ್ರಾಯೇಲರ ಮಧ್ಯದಲ್ಲಿ ಇಲ್ಲ, ಅನ್ಯ ಜನಗಳಿಂದ ದೇವರ ಕಡೆಗೆ ತಿರುಗಿರೋ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ನಾವೇ ಸಭೆ. ಅನ್ಯ ಜನಗಳಿಂದ ದೇವರ ಕಡೆಗೆ ತಿರುಗಿದಾರಲ್ಲ, ಯೇಸುವನ್ನ ಯಾರ್ಯಾರು ಅಂಗೀಕರಿಸಿಕೊಂಡ್ರು ಅವ್ರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು ದೇವರು. ಇವಾಗ ಅನ್ಯ ಜನಗಳ ಮಧ್ಯದಲ್ಲಿ ಇದ್ದಾನೆ. ಇಸ್ರಾಯೇಲ್ ದೇಶದ ಜನರು ಬೇಸರ ಮಾಡಿದ್ರಿಂದ ಅವ್ರ ಮೇಲೆ ಕೋಪಗೊಂಡು ತಿರ್ಗಾ ಹೋಗ್ತಾನೆ, ಅವ್ರನ್ನ ತಿರ್ಗಾ ಸೇರಿಸ್ಕೊಂತಾರೆ. ಪ್ಲೀಸ್ ದಯವಿಟ್ಟು ನನ್ನ ಮೆಸೇಜ್ ನ ತಪ್ಪಾಗಿ ತಿಳ್ಕೊಂಬೇಡಿ. ನೀವು ಮನೆಗೆ ಹೋಗಿ ಓದಿ ರೋಮಾಪುರ ಗ್ರಂಥ 11ನೇ ಅಧ್ಯಾಯದಲ್ಲಿ ಹೇಗೆ ಇಸ್ರಾಯೇಲ್ಗೆ ದೇವರು ಚಾನ್ಸ್ ಕೊಡ್ತಾನೆ. ನೀವು ಗ್ರೇಟ್ ಪಡಬೇಡಿ. ಈ ವಿಷಯದಲ್ಲಿ ನೀವು ಯಾರು ಗ್ರೇಟ್ ಪಡಬಾರ್ದು, ನಾವಾಗ್ಲಿ ನೀನಾಗ್ಲಿ. ಯಾಕೆ ಗೊತ್ತಾ? ಇಸ್ರಾಯೇಲಿಂದ ನಾವು, ಇಸ್ರಾಯೇಲ್ ಹೆಂಗ್ ಬಂದ್ರು ಗೊತ್ತಾ? ಅನ್ಯ ಜನಗಳಿಂದ ಇಸ್ರಾಯೇಲ್ ಬಂದಿದ್ದು.
ಹೆಂಗೆ ಅನ್ಯ ಜನಗಳಿಂದ ಇಸ್ರಾಯೇಲ್ರಾದ್ರೆ ಆದಾಮನಿಂದ ಹಿಡಿದು ಅಬ್ರಹಾಮನ ಕಾಲದವರೆಗೂ ಇಸ್ರಾಯೇಲ್ ಅನ್ನೋ ಪದ ಸಿಗುತ್ತೆ ಬೈಬಲ್ ಅಲ್ಲಿ. ಯಾವಾಗ ಇಸ್ರಾಯೇಲ್ ಅನ್ನೋ ಪದ ಬರ್ತದೆ ಹೇಳಿ? ಯಾಕೋಬನಿಗೆ ಆ ಹೆಸರು ಕೊಡ್ತಾನೆ, ಅವನಿಗೆ 12 ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ಇಸ್ರಾಯೇಲ್ ಅನ್ನೋ ಹೆಸರು ಬರೋದು. ಅಲ್ಲಿ ತನಕ ಅನ್ಯ ಜನಗಳೇ, ಪುರಜಾತಿ ಅಂತಾರೆ ತಮಿಳಲ್ಲಿ, ಅದರ್ಸ್ ಪೀಪಲ್. ಕರೆಕ್ಟ್ ಇಲ್ವಾ? ನಿಜ ಅಲ್ವಾ? ಅಲ್ಲಿ ತನಕ ಅನ್ಯ ಜನಗಳಿಂದ ದೇವ ಜನರು ಬಂದಿದ್ದು ಯಾರು? ಇಸ್ರಾಯೇಲ್ರಿಂದ ಅನ್ಯ ಜನಗಳಿಗೆ ಚಾನ್ಸ್ ಬರ್ತೈತೆ. ನೀವು ಅದಕ್ಕೆ ವಾಕ್ಯ ಎಲ್ಲಿ ಅಂದ್ರೆ ರೋಮಾಪುರ ಗ್ರಂಥ 11ನೇ ಅಧ್ಯಾಯ ಪೂರ್ತಿ ಕಸಿ ಒಂದು ಗಿಡನ ಕಟ್ ಮಾಡಿ ಇನ್ನೊಂದು ಗಿಡಕ್ಕೆ ಜಾಯಿಂಟ್ ಮಾಡ್ತಾರೆ, ನೋಡಿದೀರಾ? ರೋಜಾ ಗಿಡ ಆಗ್ಲಿ ಇನ್ನೊಂದು ಗಿಡ ಆಗ್ಲಿ ಆಗ ಡಬಲ್ ಫ್ಲವರ್ ಬರುತ್ತೆ, ಕಲರ್ ಡಬಲ್ ಎಲೆ ಬರುತ್ತೆ, ಕಲರ್ ಅಲ್ಲಿ ಫ್ಲವರ್ಸ್ ಅಲ್ಲಿ ಮಿಕ್ಸ್ ಬರುತ್ತೆ. ಕಸಿ ಕಟ್ಟೋದು ಅಂತಾರೆ ಅದನ್ನ. ಆಮೇಲೆ ಏನಂತಾರೆ ಅದನ್ನ? ಕಸಿ ಕಟ್ಟೋದು ಅಂತಾರೆ. ನಾವು ಕಾಡು ಮರ ಇದ್ದಂಗೆ, ಇಸ್ರಾಯೇಲು ಹುಟ್ಟು ಮರ ಅಂದ್ರೆ ಫಸ್ಟ್ ಇಂದ ಹುಟ್ಟಿರೋ ದ್ರಾಕ್ಷಿ ಗಿಡ. ಅದನ್ನ ಎಲ್ಲಿಂದ ತಂದಿದ್ದಂದ್ರೆ ಐಗುಪ್ತದಿಂದ ತಂದು ಕಾನಾನ್ ದೇಶದಲ್ಲಿ ನಟ್ಟಿದ್ದು ಹುಟ್ಟು ಮರ ಅದು. ಆಮೇಲೆ ಅದಕ್ಕೆ ನಾವು ಜಾಯಿಂಟ್ ಆಗಿರೋದು. ತಿರ್ಗಾ ಅನ್ಯ ಜನಗಳಾಗಿರೋ ನಮ್ಮಿಂದ, ಸಭೆಯಾಗಿರೋ ನಮ್ಮಿಂದಾನೇ ಅವ್ರಿಗೆ ತಿರ್ಗಾ ರಕ್ಷಣೆ ಹೋಗುತ್ತೆ. ಇಲ್ಲಿ ಯಾರು ಗ್ರೇಟ್ ಇಲ್ಲ, ದೇವರೇ ಗ್ರೇಟ್. ಎಷ್ಟು ಜನ ಕನ್ಫ್ಯೂಷನ್ ಆಯ್ತು? ಅರ್ಥ ಆಯ್ತು? ಕೈ ಎತ್ತಿ. ಅರ್ಥ ಆಗಿರೋ ಕೈ ಎತ್ತಿ. ಅರ್ಥ ಆಗೋಯ್ತಾ? ಯಾಕಂದ್ರೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ. ಮೊದಲು ಅನ್ಯ ಜನಗಳಿದ್ದು ದೇವ ಜನರು ಅನ್ನೋದು, ದೇವನ ಆರಾಧನೆ ಅನ್ನೋದು ಇರ್ಲಿಲ್ಲ. ಸುಮ್ಮನೆ ಅವ್ರವ್ರ ಪಾಡ್ಗ ಅವ್ರವ್ರು ಇದ್ರು, ಏನೇನೋ ಮಾಡ್ತಾ ಇದ್ರು. ಆದಾಮ ಯೆಹೋವನ ಹೆಸರಲ್ಲಿ ಆರಾಧನೆ ಮಾಡ್ತಾ ಇದ್ದ, ಸರಿಯಾಗಿರ್ಲಿಲ್ಲ. ಇಸ್ರಾಯೇಲ್ ಯಾವಾಗ ಸ್ಟಾರ್ಟ್ ಆಗಿದ್ದ? ಯಾಕೋಬನಿಂದ 12 ಮಕ್ಕಳಿಂದ ಹುಟ್ಟಿದ ಸಂತತಿನೇ ಇಸ್ರಾಯೇಲು. ಅದು ಮಲಕಿಯ ಗ್ರಂಥವರೆಗೂ ಇತ್ತು. ಅಂದ್ರೆ 2000 ವರ್ಷ ದೇವರು ಅವರನ್ನ ಸಹಿಸ್ಕೊಂಡ. 40 ವರ್ಷ ಅಡವಿಯಲ್ಲಿ ಹೆಂಗೆ 2000 ವರ್ಷ ಸಹಿಸ್ಕೊಂಡ. ಯಾವಾಗ ಪರಿಶುದ್ಧಾತ್ಮ ಭೂಮಿ ಮೇಲೆ ಬಂತು, 3120 ಮಂದಿ ಮೇಲೆ ಪರಿಶುದ್ಧಾತ್ಮ ಸುರಿಸಿದ್ನು, ಅವತ್ತಿಂದನೇ ದೇವರು ಸಂತೋಷವಾಗಿರೋದು. ಪ್ರೈಸ್ ದ ಲಾರ್ಡ್. ಈಗ ದೇವರು ಅಲ್ಲಿ ಹೋಗಿ ದೇವರು 2000 ವರ್ಷ ಆದ್ಮೇಲೆ ಸಭೆಗಳ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಒಂದೊಂದು ಚರ್ಚ್ ಅಲ್ಲಿ ಕೂಡ ನಡೀತಾ ಇದ್ದಾನೆ. ಒಂದೊಂದು ಚರ್ಚ್, ನೀನೇ ಆ ಚರ್ಚ್ ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದೇನೆ ಅಂತ ರೆವಲ್ಯೂಷನ್ ಚಾಪ್ಟರ್ 2:1 ಹೇಳುತ್ತೆ ನೋಡಿ. ಪ್ರಕಟಣೆ ಗ್ರಂಥ 2:1 ಹೇಳುತ್ತೆ. ಎಷ್ಟು ಸೀಕ್ರೆಟ್ ಇದೆ ನೋಡಿ ಆ ವಾಕ್ಯಕ್ಕೆ, ಈ ವಾಕ್ಯಕ್ಕೆ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಸಭೆಗೂ ಇಸ್ರಾಯೇಲರಿಗೂ ಇರೋ ವ್ಯತ್ಯಾಸ ಎಷ್ಟು ಚೆನ್ನಾಗಿ ದೇವರು ಆ ಮ್ಯಾಚಿಂಗ್ ಮಾಡ್ಕೊಂತ ಇದ್ದಾರೆ ನೋಡಿ. ಎರಡನೇ, ದೇವರು ಮಾತಾಡೋದನ್ನ ನಿಲ್ಲಿಸ್ಬಿಟ್ಟ. ಅದನ್ನ ನೋಡೋಣ. ಮಾತಾಡೋದು ನಿಲ್ಲಿಸ್ಬಿಟ್ಟ ದೇವರು. ವಾಕ್ಯ ಓದಿ. ಎಕ್ಸೋಡಸ್ ಚಾಪ್ಟರ್ 20:18-20. ವಿಮೋಚನಾ ಕಾಂಡ 20ನೇ ಅಧ್ಯಾಯ 18ರಿಂದ 20. ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ದೇವರು. ಓದಿ ಬೇಗ. ಎಕ್ಸೋಡಸ್ ಚಾಪ್ಟರ್ 20:18-20. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿ ಆಗುತ್ತಿರುವುದನ್ನು ಓದ್ಕೊಳ್ಳಿ. ಎಲ್ಲ ಬೈಬಲ್ ಓದ್ಕೊಳ್ಳಿ, ನೋಡ್ಕೊಳ್ಳಿ ಕ್ಲೀನ್ ಆಗಿ ತಲೆ ಬಗ್ಸಿ ಬೈಬಲ್ ಈಗ ನೋಡಿ. ಮಾತು ಸ್ಟಾರ್ಟ್ ಮಾಡಿದ ತಕ್ಷಣ ತಲೆ ಎತ್ಬಿಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಕಿವಿಯಲ್ಲಿ ಕುತ್ಕೊಂಡ್ಬಿಡ್ತೈತೆ. ಆಮೇಲೆ ಸೈತಾನ ಬಂದು ನಿಮ್ಮನ್ನ ಸುಟ್ರೇನು ಆ ವಾಕ್ಯ ನಿಮ್ಮನ್ನ ಬಿಟ್ಟೋಗಲ್ಲ. ಹಲ್ಲೆಲೂಯಾ. ಆಮೇಲೆ ಯಾಕೆ ಹೇಳು? ನಿನ್ನ ಆಮೇಲೆ ಸುಡೋದು ವಾಕ್ಯ, ಆಮೇಲೆ ನಿನ್ನನ್ನು ಸುಡೋದು ಪರಿಶುದ್ಧಾತ್ಮನು. ಓದಿ. ಜನರು ಏನ್ ಮಾಡ್ತಾ ಇದಾರೆ? ಇಲ್ಲಿ ಏನ್ ಆಗ್ತಾರೆ? ಶೇಕ್ ಆಗ್ತಾ ಇದಾರೆ, ನಡುತ್ತಾ ಇದಾರೆ. ಇವಾಗಲೂ ಕೆಲವರು ವಾಕ್ಯ ಕೇಳುವಾಗ ಭಯ ಪಡ್ತಾರೆ ನೋಡಿ. ಹೃದಯದಲ್ಲಿ ಒಂಥರ ದಿಗಿಲು ಬರ್ತಾ ಇದೆ ನೋಡಿ, ಭಯ ಆಗುತ್ತೆ. ಹೇಗಿದೆ, ಏನು, ಹೆಂಗೆ ಈ ವಿಷಯ ಹಿಂಗೆ ಹೇಳ್ತದೆ ಬೈಬಲ್. ಆ ಟೈಮ್ ಬಂದ್ರೆ ನಾವ್ ಹೆಂಗೆ? ಆ ಟೈಮಲ್ಲಿ ಅಂದಿ ಕ್ರಿಸ್ತು ನಮ್ಮನ್ನೇನ್ ಮಾಡ್ತಾನೆ? ಈ ತರ ಇದೆ ವಾಕ್ಯ. ಅಯ್ಯೋ ಇಂಥ ಪಾಪ ಮಾಡ್ಬಿಟ್ಟಿದ್ದೀನಿ. ವಾಕ್ಯ ಕೇಳುವಾಗ ನಡುಕ ಬರ್ತೈತೆ. ಆಮೇಲೆ ಜನರು ಆ ಶಬ್ದವನ್ನ, ಗುಡುಗನ್ನ ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದಿದ್ದಾರೆ. ಏನ್ ಮಾಡಿದ್ದಾರೆ? ದೇವರಲ್ಲಿ ಬೆಟ್ಟದ ಮೇಲೆ ಇಳಿದಿದ್ದಾರೆ. ಆ ಗುಡುಗು ಮಿಂಚು ಸೌಂಡ್ ಅನ್ನ ಕೇಳಿ ಜನಗಳು ನಡುಗ್ತಾ ಇದ್ದಾರೆ. ಆಮೇಲೆ ಅವರು ಮೋಶೆಗೆ ನಮ್ಮ ಸಂಗಡ ಮಾತಾಡು, ನಾವು ನಿನಗೆ ಕೇಳುವೆವು, ದೇವರು
ಮಾಡಿದರೆ ಆ. ನಾವು ಸತ್ಯವು ಎಂದು ಹೇಳಿದರು. ಏನ್ ಹೇಳ್ತಾ ಇದ್ದಾರೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಮಾತು? ತಲೆ ಎತ್ತಿ ಇವಾಗ ಹೇಳಿ. ನಾ ಮಾತಾಡೋದಿಲ್ಲ, ನೀವೇ ಮಾತಾಡು. ನಾ ಮಾತಾಡದೆ ಸತ್ತು ಹೋಗ್ತೀರಿ. ದೇವರು ಮಾತಾಡ್ಬೇಕಂತ ಆಸೆ ಪಡ್ತಾರೆ ನಿನ್ನ ಹತ್ರ. ಈಗಲೂ ಕೂಡ ನೇರವಾಗಿ ನಿನ್ನ ಹತ್ರನೇ ಮಾತಾಡ್ಬೇಕು. ನಿನ್ನ ಬಗ್ಗೆ, ನಿನ್ನ ಹತ್ರ ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಸೇವೆ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ಮ್ಯಾರೇಜ್ ಬಗ್ಗೆ, ಆಮೇಲೆ ನಿನ್ನ ಎಜುಕೇಶನ್ ಬಗ್ಗೆ, ನಿನ್ನ ಬಿಸ್ನೆಸ್ ಬಗ್ಗೆ, ಆಫೀಸ್ ಬಗ್ಗೆ ನಿನ್ನ ಹತ್ರನೇ ಮಾತಾಡ್ತಾರೆ. ಸೇವಕನ ಹತ್ರ ಅಲ್ಲ, ಪ್ರವಾದಿ ಹತ್ರ ಅಲ್ಲ, ಅಪೋಸ್ತಲನ ಹತ್ರ ಅಲ್ಲ, ನಿನ್ನ ಹತ್ರನೇ ಮಾತಾಡ್ತಾರೆ. ನಿನ್ನ ಸಂಗಡನೆ ಮಾತಾಡ್ತಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಸ್ರಾಯೇಲ್ರು ದೇವರು ಮಾತಾಡೋದು ಬೇಡ ಅಂತಾರೆ. ಹಂಗ ಅನ್ಬಾರ್ದು, ದಯವಿಟ್ಟು ಅಲೆ ಎಲ್ಲರ ಕೈ. ದೇವರು ಮಾತಾಡೋದು ಬೇಡ ಅಂತಾರೆ. ಬೇಡ ಅಂದ್ರೆ ಯಾರು ಮಾತಾಡ್ತಾರೆ? ಇವಾಗ ಪಿಶಾಚಿ ಮಾತಾಡ್ತಾನೆ. ದೇವರು ಮಾತಾಡೋದು ಬೇಡ. ವಾಕ್ಯ ಕೇಳಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ. ಮನೇಲಿ ಕುತ್ಕೊಂತಾರೆ, ಸುಮ್ಮನೆ ಇರ್ತಾರೆ, ಕೆಲಸದಲ್ಲಿ ಇರ್ತಾರೆ, ಇದ್ರಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ಟಿವಿ ಮುಂದೆ ಕೂತಿರ್ತಾರೆ. ದೇವ್ರು ಮಾತಾಡೋದು ಬೇಡ ಅಂತಾರೆ. ಅದರ ಅರ್ಥ ಏನಂದ್ರೆ ವಾಕ್ಯ ಕೇಳಕ್ ಇಂಟ್ರೆಸ್ಟ್ ಇಲ್ಲ, ನೋಡ್ತಾನೆ ಇರ್ತಾರೆ. ಇನ್ನೇನ ಪ್ರೋಗ್ರಾಮ್ ಇದ್ರೆ, ಡ್ಯಾನ್ಸ್ ಇದ್ರೆ, ಏನನ್ನ ಮದರ್ಸ್ ಡೇ, ಫಾದರ್ಸ್ ಡೇ ಇದ್ರೆ, ಇನ್ನೇನ ಕೇಕ್ ಕಟಿಂಗ್ಸ್ ಇದ್ರೆ, ಇನ್ನೇನ ತಮಾಷೆ ಜೋಕ್ಸ್ ಇದ್ರೆ ಕ್ಲೀನ್ ಆಗಿ ಕೇಳ್ತಾರೆ. ಟಿವಿ ಯಾರ ಹತ್ರ ಮಾತಾಡೋದು ಕ್ಲೀನ್ ಆಗಿ ಕೇಳ್ತಾರೆ. ಎಷ್ಟೊತ್ತಾದ್ರೂ ಬೇಸರ ಬರಲ್ಲ, ನಿದ್ರೆ ಬರಲ್ಲ, ಮೈ ಭಾರ ಬರಲ್ಲ. ದೇವ್ರು ಮಾತಾಡ್ತಾ ಇದ್ರೆ ಭಾರನೂ ಬರ್ತೈತೆ, ನಿದ್ರೇನೂ ಬರ್ತೈತೆ. ಇಸ್ರಾಯೇಲ್ ಏನಂತ ಇದ್ದಾರೆ? ಮೋಶೆ ಹತ್ರ 24 ಲಕ್ಷ ಜನ ಇದ್ದಾರೆ. ಅವರು 22 ಲಕ್ಷದಿಂದ 24 ಲಕ್ಷ ಇದ್ದಾರೆ. ಯುದ್ಧ ಮಾಡೋ ವೀರರೇ, ಸೋಲ್ಜರ್ಸ್ 6 lakhs ಪೀಪಲ್ ಇದ್ದಾರೆ. 6 ಲಕ್ಷ ಜನ ಯುದ್ಧ ಮಾಡೋರೇ ಇದ್ದಾರೆ. ದೇವ್ರು ನಮ್ಮ ಹತ್ರ ಮಾತಾಡೋದು ಬೇಡ. ಪ್ಲೀಸ್ ಮೋಶೆ, ಪ್ಲೀಸ್ ನಮ್ಮ ಹತ್ರ ದೇವ್ರು ಮಾತಾಡೋದು ಬೇಡ. ನೀನೇ ಮಾತಾಡೋ, ನೀನ್ ಬಂದು ನಾವು ಹೇಳು, ನಿನ್ನ ಹತ್ರ ನಾವು ಕೇಳ್ತೀವಿ. ದೇವ್ರಿಗೆ ಎಷ್ಟು ನೋವಾಗುತ್ತೆ? ನಿನ್ಗೆ ಹೇಳ್ತೀನಿ ಕೇಳು. ನಿನ್ನ ಹತ್ರ ನಾನು ಮಾತಾಡಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ? ನಿಮ್ಗೆ ಇಷ್ಟ ಇರೋರು ಯಾರನ್ನ ಮಾತಾಡಲ್ಲ ಅಂದ್ರೆ ಹೋಗಿ ನನ್ನ ಹತ್ರ ಮಾತಾಡಬೇಡ, ನೀನ್ ಮಾತಾಡೋದು ನನಗೆ ಇಷ್ಟ ಇಲ್ಲ, ನೀನ್ ಮಾತಾಡಿದ್ರೆ ನನ್ ಕೋಪ ಬರ್ತೈತೆ, ಹೊಡೆದು ಬಿಡ್ತೀನಿ, ಹೋಗಿಲ್ಲಿಂದ ಎತ್ತಾಕ್ಬಿಡ್ತೀನಿ ಅಂದಂಗೆ ಹೇಳ್ತಾ ಇದ್ದಾರೆ ಇಲ್ಲಿ ಇಸ್ರಾಯೇಲ್. ಮಾತಾಡಬೇಡ, ಮಾತಾಡೋದು ಬೇಡ ಅಂತ ದೇವ್ರನ್ನ ಕೇಳ್ತಾ ಇದ್ದಾರೆ. ದೇವ್ರ ಸ್ವರ ನಾವು ಕೇಳ್ಬೇಕು ಪ್ರತಿಯೊಬ್ಬರು. ಇಲ್ಲಂದ್ರೆ ಪರಲೋಕಕ್ಕೆ ಹೆಂಗ್ ಹೋಗ್ತೀರಿ? ದೇವ್ರ ಸ್ವರ ಯಾವುದು? ಪಿಶಾಚಿ ಸ್ವರ ಯಾವುದು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇವತ್ತು ಅದಕ್ಕೆ ಎಷ್ಟು ಜನ ಬೋಧಕನೇನ್ ಹೇಳ್ತಾನೆ ಅದಕ್ಕೆ ಆಮೇನ್ ಅಂತ ಇದ್ದಾರೆ. ಅಲ್ಲಿ ಬೋಧಕನ ಮಾತಾಡ್ತಾ ಇದ್ದಾರೆ. ಇದು ದೇವ್ರ ಸ್ವರನ ಇಲ್ಲ ಒಂದೊಂದ್ ಹತ್ರ ಬೋಧಕನ ಬಾಯಲ್ಲಿ ಪರಿಶುದ್ಧ ಆತ್ಮನ ಮಾತಾಡ್ತಾ ಇದ್ದಾರೆ ಕೂಡ ಬೋಧಕನ ಮಾತಾಡ್ತಾ ಇದ್ದಾರೆ ಅಂತ ಇರ್ತಾರೆ ಇವತ್ತು ಕೂಡ. ಒಂದು ಗುಂಪು, ಇನ್ನೊಂದು ಗುಂಪು ಅಲ್ಲಿ ಪಾಸ್ಟ್ ಮಾತಾಡ್ತಾ ಇದ್ದಾನೆ. ಪಾಸ್ಟ್ ಮೂಲಕ ಪರಿಶುದ್ಧ ಆತ್ಮನ ದೇವರು ಮಾತಾಡಲ್ಲ, ಮನುಷ್ಯ ಮಾತಾಡ್ತಾ ಇದ್ದಾರೆ ಅನ್ಕೊಳ್ತಾರೆ. ದೇವರು ಮಾತಾಡ್ತಾ ಇದ್ದಾರೆ ಅಂತಾರೆ. ಅವ್ರು ಏನ್ ಹೇಳಿದ್ರು? ಎಷ್ಟು ತಪ್ಪೇ ಇದ್ರು ವಾಕ್ಯನ ಸುಳ್ಳು ಇದ್ರು ಅವೇ ಅಂತಾರೆ. ಅಲ್ಲೆಲ್ಲೂಯಾ ಅಂತಾರೆ. ಈ ಎರಡು ವ್ಯತ್ಯಾಸ ಸಭೆಗೆ ಇವತ್ತಿರೋ ಕನ್ಫ್ಯೂಷನ್ಸ್. ದೇವ್ರು ಮಾತಾಡ್ತಾ ಇದ್ದಾರೋ, ಮನುಷ್ಯ ಮಾತಾಡ್ತಾ ಇದ್ದಾರೋ, ಒಂದೇ ಕನ್ಫ್ಯೂಷನ್ ಒಬ್ಬರಿಗೆ. ಇನ್ನೊಂದು ಗ್ರೂಪ್ಗೆ ದೇವ್ರು ಮಾತಾಡ್ತಾ ಇದ್ರು, ಪಾಸ್ಟ್ ಏನೋ ಹೇಳ್ತಾ ಇದ್ದಾರೆ ಅನ್ಕೊಂತಾರೆ. ಇನ್ನೊಂದು ಗ್ರೂಪ್ ಇದೆ, ಮೂರನೇ ಗ್ರೂಪ್. ಆಮೇಲೆ ಆ ಪಾಸ್ಟ್ ಮಾತಾಡ್ತಾ ಇರ್ತಾನೆ, ದೇವ್ರು ಮಾತಾಡ್ತಾ ಇರಲ್ಲ. ಅವರು ಆಮೇಲೆ ದೇವ್ರು ಮಾತಾಡ್ತಾ ಇದ್ದಾರೆ ಅನ್ಕೊಂತಾರೆ. ಹೇಳಿದ್ರಲ್ಲ, ಪಾಸ್ಟ್ ಹೇಳಿದ್ರಲ್ಲ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಏನೋ ಹೇಳಿರ್ತಾರೆ ತಪ್ಪಾಗಿ, ಅದನ್ನ ಹೋಗಿ ಮನೆಯಲ್ಲಿ ಮಾಡ್ಬಿಡ್ತಾರೆ. ಇಸ್ರಾಯೇಲ್ ಹೇಳ್ತಾ ಇದಾರೆ, ದೇವ್ರು ನಮ್ ಜೊತೆಲಿ ಮಾತಾಡೋದು ಬೇಡ. ದೇವ್ರು ಹೇಳಿದ್ದು ಕರ್ಕೊಂಬ, ಟೋಟಲಿ ಗ್ರೂಪ್ನೇ ಕರ್ಕೊಂಬ ಅಂತ ಹೇಳಿದ್ದು. ಏನಂತ ಹೇಳಿದ್ದು? 22 ಲಕ್ಷ ಜನನು ಕರ್ಕೊಂಬ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ವಿ. ಹಿಂದಕ್ಕೆ ಬ್ಯಾಕ್ ಹೋಗಿ ಓದ್ಕೊಳ್ಳಿ, ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಎಲ್ಲಾರು ಕರ್ಕೊಂಬ, ನಾನು ಅವ್ರ ಜೊತೆ ಮಾತಾಡ್ತೀನಿ, ನಾನು ಅವ್ರು ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ನನ್ನನ್ನು ಅವ್ರಿಗೆ ತೋರಿಸ್ಕೊಬೇಕು, ನನ್ನನ್ನು ಅವ್ರಿಗೆ ತೋರಿಸ್ಕೊಬೇಕು, ನನ್ನ ಸ್ವರನ ಅವ್ರು ಕೇಳ್ಬೇಕು, ಕರ್ಕೊಂಬ ಅಂದ್ರು. ಇವ್ರು ಬೇಡ ಅಂತ ದೇವ್ರು ಹೇಳಿದ್. ಮೋಶೆ ಎಲ್ಲ ಹೇಳ್ತಾ ಇರೋದು, ಮೋಶೆ ಆಸೆ ಅಲ್ಲ, ಇದು ದೇವ್ರ ಆಸೆ. ಸರಿ, ನೆಕ್ಸ್ಟ್ ದೇವ್ರು ಎಲ್ಲಿ ಮಾತಾಡ್ದ? ಅದು ಬೇಕಲ್ವಾ ನಮ್ಗೆ? ಇಬ್ರಿಯ ಗ್ರಂಥ 1, 2, 3 ಬೇಗ. ಇಬ್ರು ಚಾಪ್ಟರ್ 1, 2 and 3. ಇಬ್ರಿಯರಿಗೆ 1ನೇ ಅಧ್ಯಾಯ 2 and 3 ಬೇಗ ಫಾಸ್ಟ್ ಆಗಿರ್ಬೇಕು ವಾಕ್ಯ. ನಮ್ಮ ಪೂರ್ವ ಕಾಲದಲ್ಲಿ ದೇವರು ನಮ್ಮ ಪಿತೃಗಳ ಸಂಗಡ
ಪ್ರವಾದಿಗಳ ಸಂಗಡ ವಿಧ ವಿಧವಾಗಿ ಭಾಗವಾಗಿ ಮಾತಾಡಿದ ದೇವರು ಈ ಅಂತ್ಯಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾತಾಡ್ತಾ ಇದ್ದಾರೆ. ಯಾರ ಮೂಲಕ ಮಾತಾಡ್ತಾ ಇದ್ದಾರೆ? ಯೇಸುವಿನ ಮೂಲಕ. ಪ್ರೈಸ್ ದ ಲಾರ್ಡ್. ಅದ್ರ ಜೊತೆಗೆ ಇನ್ನೊಂದು ವಾಕ್ಯ ನೋಡಿ, ಪ್ರೈಸ್ ದ ಲಾರ್ಡ್. ಪ್ರಕಟಣೆ 2:7. ಪ್ರಕಟಣೆ 2:7 ಬೇಗ ಓದಿ. ರೆವಲ್ಯೂಷನ್ ಚಾಪ್ಟರ್ 2:7. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ದೇವರು ಇವಾಗ ಅನ್ಯ ಜನಗಳ ಹತ್ರ ಮಾತಾಡ್ತಾ ಇದ್ದಾರೆ, ಇಸ್ರಾಯೇಲ್ ಜನರ ಹತ್ರ ಅಲ್ಲ. ಧರ್ಮಶಾಸ್ತ್ರವನ್ನ ಅನುಸರಿಸಿದವರ ಹತ್ರ ಅಲ್ಲ, ಈ ಸಭೆಗಳ ಹತ್ರ ದೇವರು ಇವಾಗ ಮಾತಾಡ್ತಾ ಇದ್ದಾರೆ. ಸಭೆಗಳ ಮಧ್ಯದಲ್ಲಿ ನಡೆದಾಡ್ತಾ ಇದ್ದಾರೆ, ಸಭೆಗಳ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಕಿವಿ ಉಳ್ಳವನು ಕೇಳಲಿ. ಕಾದುಳ್ಳವನು ಕೇಕ ಕಡವನ್ ಚೆವಗಲವಿನ ಮಾಡು. ಇದರಲ್ಲಿ ಕಿವಿಲಿರೋನು ಕೇಳಿ. ದೇವರ ಆತ್ಮ ದೇವರು ಸಭೆಗಳ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಎಷ್ಟು ಜನ ಅಂಗೀಕರಿಸ್ತಾರೆ ಇವತ್ತು? ದೇವರ ಆತ್ಮ ಪುಲ್ಪಿಟ್ ಅಲ್ಲಿ ನಿಂತು ಆ ಮನುಷ್ಯನ ಮೂಲಕ, ಆ ಬೋಧಕನ ಮೂಲಕ ಮಾತಾಡ್ತಾ ಇದ್ದಾರೆ. ಎಷ್ಟು ಜನ ಇದು ದೇವರು ಮಾತಾಡ್ತಾ ಇದ್ದಾರೆ ನನ್ನ ಹತ್ರ ಅಂತ ಡೈರೆಕ್ಟ್ ಆಗಿ ಸ್ಪೀಕರ್ ಮಾಡ್ಕೊತಾರೆ. ಅವತ್ತು ಅವ್ರು ಬೇಡ ಅಂದಿದ್ದ ದೇವರು ಸ್ಟಾಪ್ ಮಾಡ್ಬಿಟ್ಟ, ಮಾತಾಡೇ ಇಲ್ಲ. ಆ 10 ಕಮೆಂಡ್ಸ್ಮೆಂಟ್ ಕೊಟ್ಟಿದೆ ಅಷ್ಟೇ. ಬರೀ ಪ್ರವಾದಿಗಳ ಹತ್ರ ಮಾತಾಡ್ದ, ಪಿತೃಗಳ ಹತ್ರ ಮಾತಾಡ್ದ, ಜನಗಳ ಹತ್ರ ನೇರವಾಗಿ ಮಾತಾಡಿಲ್ಲ. ಮೀಡಿಯೇಟರ್ಗೆ ಬಿಟ್ಟ ದೇವರು. ಅದಾದ್ಮೇಲೆ ನೆಕ್ಸ್ಟ್ ದೇವರು ಯೇಸು ಸ್ವಾಮಿ ಆಂಡವರಾದ ದೇವರು ಯೇಸು ಕ್ರಿಸ್ತನ ಮೂಲಕ ಮಾತಾಡ್ತಾ ಇದ್ದಾನೆ, ಪವಿತ್ರ ಆತ್ಮನ ಮೂಲಕ ಮಾತಾಡ್ತಾ ಇದ್ದಾನೆ. ಸಭೆಗಳ ನಡುವೆ, ಸಭೆ ಅಂದ್ರೆ ಯಾರು? ಇಲ್ಲಿಗ ನೀನು. ಸಭೆ ಅಂದ್ರೆ ಯಾರು? ಎಲ್ಲೆಲ್ಲಿ ಸಭೆ ಅಂತ ಇರ್ತದೆ ನೀನೇ ಅದು. ಸಭೆ ಅಂದ್ರೆ ನೀನೇ, ತಿಳ್ಕೊಂಡ್ಬಿಡು. ಸಭೆಗಳ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ನಿನ್ನ ಹತ್ರ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಈಗ ದೇವರು. ಅದ್ರಲ್ಲಿ ಇಸ್ರಾಯೇಲ್ ಹತ್ರನು ಮಾತಾಡ್ತಾರೆ. ಯಾವಾಗಂದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ 7 ವರ್ಷ ಅವ್ರ ಕಾಲ. ತಿರ್ಗಾ ಧರ್ಮಶಾಸ್ತ್ರ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಇಸ್ರಾಯೇಲ್ ಕಾಲ. ಅವಾಗಲೇ 1,44,000 ಪೀಪಲ್ ಮುದ್ರೆ ಹಾಕೋದು. ಅವಾಗಲೇ ಇಸ್ರಾಯೇಲ್ ಮೇಲೆ 1,44,000 ಜನ ಮೇಲೆ ಮುದ್ರೆಯನ್ನು ಒತ್ತಾರೆ ದೇವರು ಆ ಟೈಮಲ್ಲಿ. ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ಇದೆ ನೋಡಿ, 3:20. 3:20. 3:20 ಅದರಲ್ಲಿ 3:20. ಈಗ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನ, ಶಬ್ದವನ್ನ, ಸೌಂಡನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವುದು, ಅವನು ನನ್ನ ಸಂಗಡ. ನಿನ್ನ ಹೃದಯದಲ್ಲಿ ಬಂದು ಯೇಸು ಸ್ವಾಮಿ ಬಾಗಿಲು ತೆರೆದ್ರೆ ಮಾತಾಡ್ತಾರಂತೆ. ಅದರ ಅರ್ಥ ಊಟ ಮಾಡೋದಲ್ಲ, ಮಾತಾಡೋದು. ನಿನ್ನ ಹತ್ರ ವಾಕ್ಯಗಳನ್ನ ಕೊಡ್ತಾ ಇರ್ತಾನೆ, ಆಲೋಚನೆಯನ್ನ ಕೊಡ್ತಾ ಇರ್ತಾನೆ. ಮಗನೇ ಇದು ಬಿಡು, ಇದು ಸೇರಿಸ್ಕೋ, ಇದು ಬಿಟ್ಬಿಡು, ಇದು ಆಡ್ ಮಾಡ್ಕೋ, ಇದು ರಿಜೆಕ್ಟ್ ಮಾಡು, ಇದನ್ನ ಸೇರಿಸ್ಕೋ, ಇದು ಮೇಲೆ ಮಾಡು, ಇದು ನಿನ್ ಮೇಲೆ ಮಾಡಬೇಡ ಅಂತ ಅನೇಕ ವಿಧದಲ್ಲಿ ನಮ್ಗೆ ನಮ್ಮ ಸಭೆಯಾಗಿರೋ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ದೇವರು ಮಾತಾಡ್ತಾ ಇದ್ದಾರೆ. ಇವಾಗ ಯಾರ ಸಂಗಡ ಮಾತಾಡ್ತಾ ಇದ್ದಾರೆ? ದೇವರು ಸಭೆಗಳ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ 6 ವಿಧದಲ್ಲಿ 2 ವಿಧ ಆಯ್ತು. 3ನೇ ವಿಧ, ದೇವರು ಆಳ್ವಿಕೆಯನ್ನ ನಿಲ್ಲಿಸ್ಬಿಟ್ಟ, ಆಚಿ ರೂಲಿಂಗ್ ಸ್ಟಾಪ್ ಮಾಡ್ಬಿಟ್ಟ. ದೇವರು ನಡೆಸ್ತಾ ಇದ್ದ ಯಾರನ್ನ? ಇಸ್ರಾಯೇಲ್. ಎಲ್ಲರೂ ಹೇಳಿ ಯಾರನ್ನ? ಎಲ್ಲರೂ ಹೇಳಿಲ್ಲ. ರೈಟ್ ಸೈಡ್ ಅಂತೂ ಸೌಂಡೇ ಇಲ್ಲ. ರೈಟ್ ಸೈಡ್ ಜಾಸ್ತಿ ಇರೋ ಜನ, ಲೆಫ್ಟ್ ಸೈಡ್ ಕಡಿಮೆ ಇದ್ದಾರೆ ನನ್ನ ಕಡೆಯಿಂದ. ಯಾರ ಸಂಗಡ ಮಾತಾಡೋದು ನಿಲ್ಸ್ಬಿಟ್ಟ ದೇವರು? ಯಾರ ಜೊತೆ ನಡೆಯೋದು ನಿಲ್ಸ್ಬಿಟ್ಟ ದೇವರು? ನೆಕ್ಸ್ಟ್ ರೂಲಿಂಗ್ ಮಾಡೋದು ನಿಲ್ಸ್ಬಿಟ್ಟ, ಆಳ್ವಿಕೆ ಮಾಡೋದು, ಅಧಿಕಾರ ನಡೆಸೋದು ನಮಗೆ ಬೇಡ. ನಮಗೆ ಬೇರೆ ದೇಶದಲ್ಲಿ ರಾಜ ಇದ್ದಾರಲ್ಲ, ಪಕ್ಕದ ದೇಶಗಳಲ್ಲಿ ರಾಜ ಇದ್ದಾರಲ್ಲ, ಅವ್ರ ತರ ನಮಗೂ ಕೂಡ ಒಬ್ಬ ಮನುಷ್ಯನಲ್ಲಿ ರಾಜನಿರಲಿ. ಅದಕ್ಕೆ ವಾಕ್ಯ ನೋಡಿ, 1 ಸಾಮುವೇಲ್ 8ನೇ ಅಧಿಕಾರ 6ರಿಂದ 8. 1 ಸಾಮುವೇಲ್ ಚಾಪ್ಟರ್ 8 6 to 8. 1 ಸಾಮುವೇಲ 8ನೇ ಅಧ್ಯಾಯ 6ರಿಂದ 10.
ಪ್ರತಿಯೊಬ್ಬರು ಯಾರನ್ನ ಕನ್ಫ್ಯೂಷನ್ ಇದ್ರೆ ನನ್ನ ಆಮೇಲೆ ಕೇಳಿ ದಯಮಾಡಿ. ನ್ಯಾಯ ಸ್ಥಾಪನೆಗೋಸ್ಕರ ಆ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನನ್ನ ರಿಜೆಕ್ಟ್ ಮಾಡಿದ್ದಾರೆ, ನನ್ನನ್ನ ಆಳ್ವಿಕೆ ಬೇಡ ಅಂತ. ಆಳ್ವಿಕೆ ಅಂತಿದೆ ನೋಡಿ ಅಲ್ಲಿ. ಇವಾಗ ಕರ್ನಾಟಕನ ಯಾರು ಆಳ್ವಿಕೆ ಮಾಡ್ತಾ ಇರೋದು? ಇಂಡಿಯಾನ, ಅಮೇರಿಕನ ಜೋ ಬೈಡನ್, ಇಂಡಿಯಾನ ನರೇಂದ್ರ ಮೋದಿ ಅವರು. ಅದೇ ರೀತಿ ಇಸ್ರಾಯೇಲ್ ಮೇಂಟೈನ್ ಮಾಡ್ತಾ ಇರೋದು ಒಂದು ಕಂಟ್ರಿನೇ ದೇವರಾದ ಪರಾತ್ಮನಾದ ದೇವರು. ಅವ್ರು ಏನಂತ ಇದ್ದಾರೆ, ನಮಗೂ ಮನುಷ್ಯರಲ್ಲಿ ಒಬ್ಬ ರಾಜನ ಕೊಡು. ಏನಂತ ಇದ್ದೀನಿ ಇಲ್ಲಿ ಸಾಮುವೇಲನಿಗೆ, ಸಾಮುವೇಲನ ಹತ್ರ ಜನಗಳು ಓಡ್ ಬಂದ್ರು, ನಮಗೊಬ್ಬ ರಾಜನನ್ನು ಕೊಡು. ಬೇರೆ ಎಲ್ಲಾ ದೇಶದವರಿಗೆ ಕಿಂಗ್ ಇದ್ದಾರೆ, ರಾಜ ಇದ್ದಾರೆ, ನಮಗೂ ರಾಜ ಕೊಡು. ದೇವರಿಗೆ ಬೇಜಾರಾಗೋಯ್ತು. ಮೊದಲು ಸಾಮುವೇಲನಿಗೆ ಬೇಜಾರಾಗೋಯ್ತು. ಸಾಮುವೇಲ ಬಂದು ಮನಕಾಲ ಆಗ್ತಾ ಇದ್ದಾರೆ ದೇವರ ಹತ್ರ. ಅವ್ರು ರಾಜನ ಕೇಳ್ಕೊತಾ ಇದಾರೆ, ನೀನ್ ನಡೆಸ್ತಾ ಇದೆಯಾ ನಮ್ಮನ್ನ, ಇವ್ರು ಬೇಡ ಅಂದ್ಬಿಟ್ಟು ನಾವು ಮನುಷ್ಯರಲ್ಲಿ ಕೇಳ್ತಾ ಇದಾರೆ. ಆಗ ಸಾಮುವೇಲನಿಗೆ ದೇವ್ರು ಏನ್ ಹೇಳ್ತಾ ಇದಾರೆ, ಅವ್ರು ನಿನ್ನನ್ನ ಮಾತ್ರ ತಿರಸ್ಕಾರ ಮಾಡಿಲ್ಲ, ನಾಟ್ ಫಾರ್ ಯು ಓನ್ಲಿ. ನಿನ್ನನ್ನ ಮಾತ್ರ ರಿಜೆಕ್ಟ್ ಮಾಡಿಲ್ಲ, ನನ್ನನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ನೀವ್ ಹೇಳಿ, ರಿಜೆಕ್ಟ್ ಆಯ್ತು ಅಂದ್ಮೇಲೆ ತಿರ್ಗಾ ಬರ್ತೈತಾ? ಡಿಲೀಟ್ ಮಾಡ್ಬಿಟ್ರೆ ನಿಮ್ ಮೊಬೈಲ್ ಅಲ್ಲಿ ಯಾವ್ದನ್ನ ತಿರ್ಗಾ ಇರ್ತೈತಾ? ಇರಲ್ಲ. ತಿರ್ಗಾ ಡೌನ್ಲೋಡ್ ಮಾಡ್ಬೇಕು, ತಿರ್ಗಾ ಆಪ್ ಸ್ಟೋರ್ಗೆ ಹೋಗ್ಬೇಕು, ತಿರ್ಗಾ ಪ್ಲೇ ಸ್ಟೋರ್ಗೆ ಹೋಗ್ಬೇಕು, ಆಮೇಲೆ ಡೌನ್ಲೋಡ್ ಮಾಡ್ಕೋಬೇಕು, ಇಲ್ಲ ಯಾರಾದ್ರೂ ಸೆಂಡ್ ಮಾಡ್ಬೇಕು. ನೋಡಿ ಅಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ಮೇಲೆ ದೇವ್ರು ತಿರ್ಗಾ ಅವ್ರಿಗೆ ಇರಲ್ಲ. ರಾಜ ಬಂದ್ಬಿಡ್ತಾನೆ, ಸೌಲ ಬರ್ತಾನೆ ಅವನಾದ್ಮೇಲೆ. ದೇವರು ಯಾಜಕರ ಮೂಲಕ, ನ್ಯಾಯಾಧಿಪತಿಗಳ ಮೂಲಕ, ಸಂಸೋನ ಮೂಲಕ, ಗಿದಿಯೋನನ ಮೂಲಕ ಅವನ್ನ ಆಳ್ತಾ ಇದ್ದ. ಅವ್ರ ಯುದ್ಧ ಹೋಗೋ ಸಮಯದಲ್ಲಿ ಅವನ್ನ ಕಳಿಸಿ ಜಯ ಕೊಡ್ತಾ ಇದ್ದ. ಸುಮ್ನೆ ಹಂಗೆ ಸ್ಟಾಂಪ್ ತರ ಅವ್ನ ಇಟ್ಕೊಂಡಿದ್ದ. ದೇವ್ರೆ ಅವನ್ನ ರೂಲಿಂಗ್ ಮಾಡ್ತಾ ಇದ್ದ. ಅವ್ರು ಬೇಡ ನಮಗೆ ನೋಡಲ್ಲಿ, ಬೇಡ ರಿಜೆಕ್ಟ್ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ. ಸಾಮುವೇಲ ಅಲ್ಲ, ನಾನಲ್ಲ, ದೇವ್ರ ವಾಕ್ಯ ಹೇಳ್ತಾರೆ. ವಾಕ್ಯ ಸಮೇತ ಕೊಡ್ತಾ ಇದ್ದೀವಿ, ದಯವಿಟ್ಟು ನಂಬೇಕು ನೀವು. ಆಲಸ್ಯವಾಗಿ ಕೇಳ್ಬೇಡಿ ವಾಕ್ಯನ. ಇದು ತುಂಬಾ ಸೀಕ್ರೆಟ್, ಬಹಳ ರಹಸ್ಯಗಳಿರ್ತೈತೆ. ನಾವು ನಾರ್ಮಲ್ ಆಗಿ ಬೈಬಲ್ ಓದೋದಕ್ಕೂ ಅರ್ಥಪೂರ್ಣವಾಗಿ ಸ್ಪಿರಿಚುವಲಿ ಮೀನಿಂಗ್ ಇಟ್ಕೊಂಡು ಓದೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಬೈಬಲ್ ನಮ್ಮನ್ನ ಆಳ್ವಿಕೆ ರೂಲಿಂಗ್ ಮಾಡೋದು ದೇವ್ರು ಬೇಡ. ದೇವ್ರು ಹೇಳ್ತಾರಲ್ಲ ಮಾತು, ಅವ್ರು ಬೇಡ ಅಂತ ಇದ್ದಾರೆ. ನಿನ್ನನ್ನು ಮಾತ್ರ ಅಂದಿಲ್ಲ, ನನ್ನನ್ನು ಬೇಡ ಅಂತ ಇದ್ದಾರೆ. ನೀನು ಹೋಗಿ ಅವ್ರಿಗೊಂದು ರಾಜ ಕೊಟ್ಬಿಡೋದು. ಸೊ ರಿಜೆಕ್ಟ್ ಅಂದ್ಮೇಲೆ ದೇವ್ರು ಇಲ್ಲ ಅವ್ರ ಜೊತೆ. ಅವಾಗ್ಲೇನೆ ಸೌಲನ್ನ ಆರಿಸ್ಕೊತಾನೆ. ಸೌಲ ಅವನ್ನ ಪೀಡಿಸ್ತಾನೆ. ಇವತ್ತು ಮಂತ್ರಿಗಳು ಪೀಡಿಸ್ತಾ ಇದಾರಲ್ಲ ಜನಗಳನ್ನ, ದೇಶನ, ಪ್ರಜೆಗಳನ್ನ, ಓಟ್ ಹಾಕ್ದವ್ರನ್ನ, ರೂಲಿಂಗ್ ತಂದವ್ರನ್ನ ಪೀಡಿಸ್ತಾ ಇದಾರಲ್ಲ. ಹಂಗೆ 40 ವರ್ಷ ಒಂದೇ ವರ್ಷ ಕರೆಕ್ಟ್ ಆಗಿ ಅವನ ರಾಜ ಸೇವೆ ಮಾಡಿದ್ರು. ಅವನಿಗೆ ಅಭಿಷೇಕ ಇದ್ದಿದ್ದು ಅಷ್ಟೇ. 39 ವರ್ಷ ಒಂದು ಯುದ್ಧದಲ್ಲಿ ಅವ್ರಿಗೆ ಊಟ ಕೊಟ್ಟಿಲ್ಲ. ಅವ್ರ ಭೂಮಿಗಳನ್ನ ಕಿತ್ಕೊಂಡ, ಅವ್ರ ಅರಸತನ ಎಲ್ಲ ಹೇಳಿದ್ದ. ಸಾಮುವೇಲ್ ಫಸ್ಟೇ ಹೇಳ್ಬಿಟ್ಟು ಕೊಡು. ಏನಂತ ಹೇಳಿದ, ರಾಜ ಬಂದ್ರೆ ನಿಮ್ಗೆ ಫ್ರೀಡಮ್ ಇರಲ್ಲ, ಸ್ವಾತಂತ್ರ್ಯ ಇರಲ್ಲ. ಹಲ್ಲೆಲೂಯಾ ಅಂತ ಹೇಳಿದ್ರೇನು ಕೇಳಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಿಂಗ್ಡಮ್ ರೂಲಿಂಗ್ ಕರೆಕ್ಟ್ ಹೇಳ್ರಿ ಎಲ್ಲ. ಈಗಿರೋದು ಡೆಮೋಕ್ರಸಿ ರೂಲಿಂಗ್ ನಮ್ಮ ಹತ್ರ ಇರೋದು. ಜನರಿಂದ ಆಯ್ಕೆ ಆಗಿರೋ ರಾಜ ನಮಗಿರೋದು, ನಾವು ಆರಿಸಿಕೊಂಡಿರೋದು. ಕಿಂಗ್ಡಮ್ ರೂಲಿಂಗ್ ಅಂದ್ರೆ ಏನ್ ಗೊತ್ತಾ? ಪರಲೋಕ ದೇವರು ರೂಲ್ ಮಾಡೋ 1000 ವರ್ಷ ಭೂಮಿಯನ್ನ. ಪ್ರೈಸ್ ದ ಲಾರ್ಡ್. ರಾಜ್ಯಾಧಿರಾಜನಿಗೆ ಭೂಮಿಯನ್ನ ಆಳ್ವಿಕೆ ಮಾಡೋದು ಕಿಂಗ್ಡಮ್ ರೂಲಿಂಗ್ ಅಂತಾರ ಅದನ್ನ. ಪ್ರೈಸ್ ದ ಲಾರ್ಡ್. ಪರಲೋಕದ ಆಳ್ವಿಕೆ, ಅರಸತನ, ಆಚಿ. ಪ್ರೈಸ್ ದ ಲಾರ್ಡ್. ಬೇಡ ಅಂತ ಇದಾರೆ ಇಲ್ವಾ? ಬೇಡ ಅಂತ ಇದಾರೆ ಇಲ್ವಾ? ಕ್ಲಿಯರ್. ಮುಂದಕ್ಕೆ ಹೋಗ್ಬೋದಾ? ಸರಿ, ಆಮೇಲೆ ಎಲ್ಲಿ ಬಂದ ನೋಡೋಣ. ಮ್ಯಾಥ್ಯೂ 21:4-9, ಮತ್ತಾಯ 21:4-9. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ಇದು ಆಯಿತು. ಮಾತು ಏನೆಂದರೆ, ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನಿನ್ನ ಅರಸನು ನಿನ್ನ ಬಳಿಗೆ ಎಲ್ಲಿ ಬಂದಿದೆ? ಜಕಾರ್ಯ 9:9 ಬರೆದಿದೆ ಈ ಪ್ರಾಪಸಿ.
ಈ ಪ್ರಾಪಸಿ ಕ್ಲಿಯರ್ ಆಗ್ತಾ ಇರೋದು ಮ್ಯಾಥ್ಯೂ 21 ಅಲ್ಲಿ. ಈ ಪ್ರಾಪಸಿ ಆಗಿರೋದು ಜೆಕರ್ಯ 9:9 9:9 ಏನಂತ ನಾ ಕಂಟಿನ್ಯೂ ಮಾಡಮ್ಮ. ಸಿಯೋನ್ ನಗರಿಯೇ ನೋಡು ನಿನ್ನ ಅರಸನು. ಕಿಂಗ್ ಅರಸನು ಅಂದ್ರೆ ಯಾರು? ರಾಜ. ರಾಜ ಅಂದ್ರೆ ಏನ್ ಕೆಲಸ? ಅಷ್ಟು ಜನರನ್ನ ಆಳ್ವಿಕೆ ಮಾಡೋದೊಂದು. ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿ. ಈಗಿರೋ ಮಿನಿಸ್ಟ್ರಿಗಳ ತರ ಅಲ್ಲ, ಅಲೆಕ್ಸಾಂಡರ್ ತರ ಅಲ್ಲ. ಹಲ್ಲೆಲೂಯಾ. ಬಾರ್ಬರಸ್ ತರ ಅಲ್ಲ. ಅಲ್ಲಿ ಈಗಿರೋ ಮಿನಿಸ್ಟ್ರಿಗಳ ತರ ಅಲ್ಲ, ಶಾಂತ ಗುಣವುಳ್ಳವನಾಗಿ. ಜನಗಳು ಹೆಂಗಾಡ್ತಾರೆ ನೋಡಿ, ಶಾಂತ ಗುಣವುಳ್ಳ ರಾಜ ಹೆಂಗಿರ್ತಾನೆ ನೋಡಿ. ಈಗಿರೋರು ಪೀಡಿಸಿ ಎಷ್ಟು ಆ ರೈತರಿಗೆ ಮೊಳೆಗಳಿರ್ತಾ ಇದ್ದಾರೆ. ರೈತರಿಗೆ ರೋಡಲ್ಲಿ ಏನಿರ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡೋರಿಗೆ ಮೊಳೆಗಳು. ನೀರು ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ, ಅವ್ರಿಗೆ ಬಾತ್ರೂಮ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಬಿಟ್ಟು ಓಡಿಸ್ತಾ ಇದ್ದಾರೆ. ನೀನು ಒಂದು ಸಮಾಧಾನ ಬಂದು ಎಂಟ್ರಿ ಆಗಿ ಒಂದು ಈಕ್ವಲ್ ಬಂದು ಏನೋ ನಿಂತು ಪ್ರಧಾನಿನೋ ಕೃಷಿ ಸಚಿವನೋ ಏನೋ ಒಂದು ಸಮಾಧಾನ ಬಂದ್ರೆ 3ನೇ ತಿಂಗಳು ಅವ್ರು ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ. ನಾವಿಲ್ಲಿ ಆತ್ಮಿಕವಾಗಿ ಹೋರಾಡ್ತಾ ಇದ್ದೀರಿ, ಅಲ್ಲಿ ಅವ್ರು ಶಾರೀರಿಕವಾಗಿ ಹೋರಾಡ್ತಾ ಇದ್ದಾರೆ. ನೋಡಿ, ಅವ್ರನ್ನ ಹೊಡೆಯೋದು, ಫೈರಿಂಗ್ ಮಾಡೋದು, ಅವ್ರ ಮೇಲೆ ಗುಂಡ ಹಾರಿಸೋದು, ಆ ಒಂದು ಇದು ಗಾಳಿಯಲ್ಲಿ ಅವೆಲ್ಲ ಏನಾಗುತ್ತಂದ್ರೆ ನಮ್ಮ ರಾಜನೇ ನಮ್ಮನ್ನು ಹೊಡಿತಾ ಇದ್ದಾನೆ ಅಂತ ಅರ್ಥ. ನಮ್ಮ ರಾಜನೇ ನಮ್ಮನ್ನ ಪೀಡಿಸ್ತಾ ಇದ್ದಾನೆ. ನಮ್ಮ ದೇಶದವರೇ ನಮ್ಮನ್ನ, ನಮ್ಮ ಮನೆಯವರೇ ನಮ್ಮನ್ನು ನೋಡಿತಾ ಇದ್ದಾರೆ, ನಮ್ಮ ಭಾಷೆಯವರೇ ನಮ್ಮನ್ನು ನೋಡಿತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಏನಾಗ್ತದೆ, ಯೇಸು ಸ್ವಾಮಿನ ದೇವ್ರನ್ನ ಏನ್ ಮಾಡ್ಕೊತಾ ಇದ್ದಾರೆ? ಶಾಂತ ಗುಣವುಳ್ಳವನಾಗಿ ರಾಜನ ಮಾಡ್ಕೊತಾ ಇದ್ದಾರೆ. ನೋಡಿ, ಓಡೋದ್ರು. ಖರ್ಜೂರದ ಗಿಡಗಳನ್ನ, ಚಿಗುರುಗಳನ್ನ ಕಿತ್ಕೊಂಡ್ರು, ರೋಡಲ್ಲಿ ಫುಲ್ ಆಗಿ ಹಾಕಿದ್ರು, ಕೈಯಲ್ಲಿ ಹಿಡ್ಕೊಂಡ್ರು. ಅವ್ರ ಸೀರೆಗಳನ್ನ, ಬಟ್ಟೆಗಳನ್ನ, ಅವ್ರ ಟವಲ್ನ, ಅವ್ರ ಇದೊಂದು ಖರ್ಚುಗಳೆಲ್ಲ ರೋಡಲ್ಲಿ ಹಾಕ್ಬಿಟ್ರು. ಯೇಸು ಸ್ವಾಮಿ ಎಲ್ಲಿ ಕಾಲಿಕ್ಕಿದ್ರು ಮಣ್ಣು ಮೇಲೆ ಇಟ್ಬಾರ್ದು, ಆ ಒಂದು ಬಟ್ಟೆ ಮೇಲೆನೇ ಇಕ್ಬೇಕು. ರಾಜ ತರ ಅಲ್ಲಿ ಕೂಗ್ತಾ ಇದ್ದಾರೆ ನೋಡಿ. ಆಮೇಲೆ ಸಭೆಗಳ ಮಧ್ಯದಲ್ಲಿ ಬರ್ತಾ ಇದ್ದಾರೆ ನೋಡಿ. ಅವಾಗ ರಾಜ ಆಗಿ ತಿರುಗಿ, ಇಸ್ರಾಯೇಲರು ನನಗೆ ದೇವರು ರಾಜ ಆಗಿರೋದು ಬೇಡ ಅಂದ್ರು. ಅದೇ ದೇವರು ಅನ್ಯ ಜನಗಳ ಮಧ್ಯದಲ್ಲಿ ರಾಜನಾಗಿ ಮತ್ತು ಸಭೆ ಮಧ್ಯದಲ್ಲಿ ಇದ್ದಾನೆ. ನಿನಗೆ ನನಗೆ ಯಾರು ರಾಜ ಹೇಳಿ ಇವಾಗ? ಅದೇ ತಾನೇ ಪಿಲಾತ ಕೇಳಿದ್ದು, ನೀನ್ ರಾಜನಾ? ರಾಜ ಆಗಿದ್ರೆ ನನಗೆ ಹೇಳು. ಈ ಲೋಕ ನಂದಲ್ಲ, ಈ ಲೋಕದವರು ನಾನು ಈ ಲೋಕದವರು ಆಗಿದ್ರೆ ನಾನು ಬಂದು ನಿನ್ನ ಹತ್ರ ಬಿಡಿಸ್ಕೊಳ್ಳೋದು. ಹಾಗಾದ್ರೆ ನೀನ್ ರಾಜ, ಹಾಗಾದ್ರೆ ನೀನು ರಾಜ. ಪಿಲಾತ ಹೇಳ್ತಾ ಇದ್ದಾನೆ ರಾಜ ಅಂತ, ಎಲ್ಲಾರು ಹೇಳ್ತಾ ಇದ್ದಾರೆ ರಾಜ ಅಂತ. ಯೇಸು ಕ್ರಿಸ್ತನು ಕೂಡ ಹೇಳ್ತಾ ಇದ್ದಾನೆ ರಾಜ. ಈ ರಾಜ್ಯ ನಂದಲ್ಲ, ಈ ರಾಜ್ಯ ಅದು ಆಕಾಶ ತೆರೆದಿದೆ. ಸಿಂಹಾಸನದಲ್ಲಿ ಬಲಗಡೆಯಲ್ಲಿ ಮನುಷ್ಯ ಕುಮಾರನು ಕೂತಿರೋದನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೋಪ ಬಂದ್ಬಿಡ್ತು. ನೀನ್ ಹೆಂಗೆ ದೇವ್ರ ಮಗನ ಆಗ್ತೀಯಾ? ನೀನ್ ಹೆಂಗೆ ರಾಜನು? ನೀವು ನಮ್ಮನ್ನ ಆಳ್ವಿಕೆ ಮಾಡ್ತೀರಾ? ಸರಿ, ಅಲ್ಲಿ ಕೂಗ್ತಾ ಇದ್ರು. ಮುಂದಕ್ಕೆ ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ಳಿ. ಕೂಗ್ತಾ ಇದ್ರು. ಅಲ್ಲಿಂದ ಬಂದು ಆ ಯಾಜಕರು, ಶಾಸ್ತ್ರಿಗಳು, ಪರಿಸರರು ಇವ್ರು ಕೂಗೋದನ್ನ ನೀನ್ ಕೇಳ್ತೀಯಾ? ಇವ್ರು ಕೂಗೋದನ್ನ ನೀನ್ ಒಪ್ಕೊಂತೀಯ? ರಾಜ ಅಂತ ಇದ್ದಾರೆ. ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಮೇಲನ ಲೋಕದಲ್ಲಿ, ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಆಶೀರ್ವಾದ. ಇವ್ರು ಹೇಳೋದು ನೀನು ಒಪ್ಕೊಂತೀರಿ? ಎಸ್. ಇವ್ರು ಕೂಗಿಲ್ಲದ್ರೆ ಈ ಕಲ್ಲುಗಳು ಕೂಗ್ತವೆ, ಈ ಕಲ್ಲು ಬಂಡೆಗಳು ಕೂಗ್ತವೆ. ನಾನೇ ಆ ಕಲ್ಲು ಬಂಡೆಗಳು. ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗಳು, ಜೀವವುಳ್ಳ ಕಲ್ಲು. ನಾವೇ ಆ ಕಲ್ಲುಗಳು, ನಾವೇ ಆ ಕಲ್ಲುಗಳು ಕೂಗ್ತಾ ಇದ್ದೀವಿ ನೋಡಿ. ಇವತ್ತು ಯೇಸು ಸ್ವಾಮಿ ರಕ್ಷಕನಂತ, ಯೇಸು ಸ್ವಾಮಿ ರಾಜ, ಯೇಸು ಸ್ವಾಮಿ ದೇವರಂತ ನಾವೇ ಆ ಕಲ್ಲುಗಳು. ನಾವು ಕೂಗ್ತಾ ಇದ್ದೀವಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಲ್ಲುಗಳ ಅಲ್ವಾ? ಅಬ್ರಹಾಮನಿಗೆ ಏನ್ ಹೇಳಿ ದೇವರು? ಈ ಕಲ್ಲುಗಳಿಂದಲೂ ಕೂಡ ಮಕ್ಕಳನ್ನ ಹುಟ್ಟಿಸ್ತೀನಿ. ಜೀವವುಳ್ಳ ಕಲ್ಲು ಯೇಸು ಸ್ವಾಮಿ. ನಾವು ಕೂಡ ಜೀವವುಳ್ಳ ಕಲ್ಲುಗಳಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಈ ಕಲ್ಲು ಬಂಡೆಗಳಲ್ಲಿ ಕೂಡ ಮಕ್ಕಳನ್ನ ಹುಟ್ಟಿಸ್ತೀನಿ. ನಾವೆಲ್ಲ ಒಂದೊಂದು ಕಲ್ಲು ಹೃದಯದವರು. ಮೊದಲು ನಾವೆಲ್ಲ ಪಾಪಿಷ್ಟ ಜನಾಂಗದವರು. ನಮ್ಮ ಹೃದಯ ಕಲ್ಲಾಗಿತ್ತು. ಯೇಸು ಸ್ವಾಮಿ ಬಂದ್ಮೇಲೆ, ಪರಿಶುದ್ಧಾತ್ಮ ನಮ್ಮ ಮೇಲೆ ಬಂದ್ಮೇಲೆ ನಾವು ಸಾಫ್ಟ್ ಆಗಿರೋದು. ಹೌದಾ? ಇಸ್ರಾಯೇಲರು ರಾಜನನ್ನಾಗಿ
ಕಳ್ಕೊಂಡ್ರು. ನೆಕ್ಸ್ಟ್ ನಾಲ್ಕನೇದೇನು? ಆಮೇಲೆ ಆಲಯದಿಂದ ದೇವರು ಹೊರಗಡೆ ಹೊರಟೋದ. ಆಲಯದಿಂದ ಏನ್ ಮಾಡಿದ್ರು? ದೇವರು ಬಿಟ್ಟೋದ. ಅವ್ರ ಮಧ್ಯವನ್ನ ಬಿಟ್ಟು, ಅವ್ರ ನಡುವೆಯನ್ನ ಬಿಟ್ಟು, ಅವ್ರ ಸೆಂಟರ್ನ ಬಿಟ್ಟು ಹೊರಟೋಗ್ಬಿಟ್ಟ. ಎಕ್ಸೋಡಸ್ ಚಾಪ್ಟರ್ 33:7, ವಿಮೋಚನ ಕಾಂಡ 33:7, ನಿರ್ಗಮ ಕಾಂಡ 33:7. ಬೇಗ ಮೋಶೆ ಬೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದರ್ಶನದ ಡೇರೆ ಎಂದು ಹೆಸರಿಟ್ಟನು. ಏನಂತ ಹೆಸರು? ದೇವರು ಕಾಣಿಸ್ಕೊಳ್ಳೋದು, ದೇವರು ಮಾತಾಡೋದು, ದೇವರು ಪ್ರತ್ಯಕ್ಷ ಆಗೋದು ಅಲ್ಲೇ. ರೆವಲೇಷನ್, ಸತ್ಯ ಓಪನ್ ಮಾಡೋದು ಅಲ್ಲೇ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಸರಿಯಾಗಿ ಕೇಳಿ, ಗಮನ ಬಿಟ್ಟು ಕೇಳಿ. ಒಬ್ಬೊಬ್ರು ಸರಿಯಾಗಿ ಕೇಳಿ. ಎಲ್ಲಿ ಹಾಕಿದ್ದಾರೆ ಗುಡಾರನ? ಪಾಳೆಯದ ಜನಗಳು ಇರೋ ಸ್ಥಳದಲ್ಲೆಲ್ಲ. ಕೇಳಿ, ಈ ಕಡೆ ಕೇಳಿ. ಯಾಕೆ ಗಮನ ನೀವು ಬೇರೆ ಕಡೆ ಹೋಗುತ್ತೆ? ಬರ್ತಾರೆ, ಕುತ್ಕೊಂತಾರೆ. ಈ ಕಡೆ ಕೇಳಿ. ಪಾಳೆಯದಿಂದ, ಜನರು ಇರೋ ಸ್ಥಳದಿಂದ ಯಾಕೆ ಹೊರಗಡೆ ಇರ್ಬೇಕು? ನೀವು ಹಿಂದಿನ ಗ್ರಂಥಗಳು ಮನೆಗೆ ಹೋಗಿ ಓದ್ಕೊಳ್ಳಿ. ಇಲ್ಲಿ 3 ಕುಲ, ಇಲ್ಲಿ 3 ಕುಲ, ಈ ಕಡೆ 3 ಕುಲ, ಈ ಕಡೆ 3, 12 ಕುಲಗಳ ಮಧ್ಯದಲ್ಲಿ ಗುಡಾರ ಇರ್ಬೇಕಂತ ಇರ್ತದೆ. ಬೇಕಾದ್ರೆ ನೋಡ್ಕೊಳ್ಳಿ ಮನೆಗೆ ಹೋಗಿ. ಸೈಡ್ ಅಲ್ಲಿ ಇದೆ. ಇವಾಗ ದೇವರು ಇಸ್ರಾಯೇಲ್ ಬಿಟ್ಟು ಹೊರಗಡೆ ಹೋಗಿದ್ದಾನೆ ಅಂತ ಅದರ ಅರ್ಥ. ಆಮೆನ್, ಹಲ್ಲೆಲೂಯಾ. ಆಕ್ಚುಲಿ ಮೇಲೆಯಿಂದ ಶಪಿಸೋದು ಬಂದ ಬಿಲಾಮ ನೋಡಿದಂತೆ ಬೆಟ್ಟದಿಂದ ಅವನ ಶಾಪ ಕೊಡೋಕೆ ಬಂದ. ಅವ್ರನ್ನ ನೋಡ್ಬಿಟ್ಟು ಅಂದವಾಗಿತ್ತಂತೆ ಆ ಸ್ಥಳ, ಆ ಜನರು, ಅವ್ರು ಇದ್ದಿದ್ದು, ಆ ಶೇಪು. ಅವನೇ ಆಶ್ಚರ್ಯ ಪಟ್ಬಿಟ್ಟಂತೆ. ಶಪಿಸೋಕೆ ಅವನ ಕೈಯಲ್ಲಿ ಆಗ್ಲಿಲ್ಲ. ಶಪಿಸಬೇಡ ಅಂತ ದೇವ್ರು ಹೇಳ್ದ. ಆ ದುಡ್ಡು ಅವನು ಎಣಿತಾ ಇತ್ತು. ತಿರ್ಗಾ ಸೆಕೆಂಡ್ ಟೈಮ್, ತಿರ್ಗಾ ಥರ್ಡ್ ಟೈಮ್ ಟ್ರೈ ಮಾಡ್ತಾನೆ ಇದ್ದಾನ. ಅಷ್ಟು ಹೇಳ್ತಾನೆ ಕೀರ್ತನೆಗಳ ಗ್ರಂಥದಲ್ಲಿ. ಯಾಕೋಬೇ, ಇಸ್ರಾಯೇಲೇ, ಆಮೆನ್, ನಿನ್ನ ಗುಡಾರಗಳು ಎಷ್ಟು ಚೆನ್ನಾಗಿದೆ, ನಿನ್ನ ಗುಡಾರಗಳು ಎಷ್ಟು ಅಂದವಾಗಿದೆ. ಇಸ್ರಾಯೇಲಿನ ಗುಡಾರ ಎಲ್ಲಿದೆ? ಗುಡಾರ ಎಲ್ಲಿದೆ? ಎಲ್ಲಿದೆ ಗುಡಾರ? ಪಾಳೆಯದ ಹೊರಗಡೆ ಇದೆ. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಪಾಳೆಯನ ಬಿಟ್ಟು, ಲೊಕೇಶನ್ ಅನ್ನ ಬಿಟ್ಟು ಸೈಡ್ ಬಂದ. ನೋಡಿ, ಇಸ್ರಾಯೇಲ್ ಎಷ್ಟು ಫಾಲ್ಟ್ ಮಾಡ್ಕೊತಾ ಇದ್ದಾರೆ, ಎಷ್ಟು ದೇವ್ರನ್ನ ಕಳ್ಕೊಂತಾ ಇದ್ದಾರೆ, ಎಷ್ಟು ದೇವರಿಗೆ ದೂರ ಆಗ್ತಾ ಇದ್ದಾರೆ. ಯಾಕೆ ಹೊರಗಡೆ ಆಗ್ಬೇಕು? ಸೆಂಟ್ರಲ್ಲೇ ಇರ್ಬೇಕಂತ. ನೀವು ಹೋಗಿ ಹಿಂದಿನ ಮನೆಗೆ ಹೋಗಿ ಸೆಂಟ್ರಲ್ಲೇ ಇದ್ದೀವಿ. ಈ ಕಡೆ 3 ಕುಲ, ಈ ಕಡೆ 3 ಗೋತ್ರ, ಇಲ್ಲಿ 3 ಗೋತ್ರ, ಇಲ್ಲಿ 3 ಗೋತ್ರ, ಇಲ್ಲಿ 3 ಗೋತ್ರ, ಸೆಂಟ್ರಲ್ಲಿ ಗುಡಾರ ಇದ್ದೀವಿ. ಹಲ್ಲೆಲೂಯಾ. ಅಲ್ಲಿ ಸೆಂಟ್ರಲ್ಲೇ ಇರ್ಬೇಕು ದೇವರು. ಇಸ್ರಾಯೇಲ್ ದೇಶ ಎಲ್ಲಿರೋದು ಗೊತ್ತಾ? ಭೂಮಿಗೆ ಮಿಡ್ಲ್ ಅಲ್ಲಿ ಇರೋದು. ಅಲ್ಲೇ ಅಂತಿಕ್ರಿಸ್ತು 7 years, ಅಲ್ಲೇ ಯೇಸು ಕ್ರಿಸ್ತನು 1000 years. ಅದನ್ನೇ ಕ್ಯಾಪಿಟಲ್ ಸಿಟಿ ಮಾಡಿಕೊಂಡು ಆಳ್ವಿಕೆ ಮಾಡೋದು ಈ ಭೂಮಿನ. ಸೆಂಟ್ರಲ್ ಪಾಯಿಂಟ್ ಎಲ್ಲಿರೋದು ಇಸ್ರಾಯೇಲ್ ದೇಶ. ಹಲ್ಲೆಲೂಯಾ. ಆಮೆನ್. ಲೂಕ 4:16-20 ಬೇಗ ಓದಿ. ಲೂಕ್ ಚಾಪ್ಟರ್ 4:16-20. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಇಸ್ರಾಯೇಲ್ರು, ಸಭೆ, ದೇವ ಜನರು, ಅನ್ಯ ಜನರು. ಹಂಗೆ ವಾಕ್ಯ ಕೊಡ್ತಾರೆ ನಿಮ್ಗೆ. ಕರೆಕ್ಟ್ ಇಲ್ವಾ? ಫಸ್ಟ್ ಹಳೆ ಒಡಂಬಡಿಕೆ ವಾಕ್ಯ, ಸೆಕೆಂಡ್ ಹೊಸ ಒಡಂಬಡಿಕೆ ವಾಕ್ಯ. ಫಸ್ಟ್ ಇಸ್ರಾಯೇಲ್ ಬಗ್ಗೆ, ಆಮೇಲೆ ಸಭೆ ಬಗ್ಗೆ. ಅನ್ಯ ಜನಗಳಿಂದ ದೇವರಲ್ಲಿ ಬಂದಿರೋದು. ಓದಿ. ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಚರ್ಚಲ್ಲಿ ನಡೀತಾ ಇದ್ದಾನೆ. ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾನೆ. ನೋಡಿ ಅಲ್ಲಿ ಏಷ್ಯಾಯ ಗ್ರಂಥ ಎತ್ಕೊಂಡಿದ್ದಾನೆ. ನೋಡಿ ಅಲ್ಲಿ ಎತ್ತಿಯ ಸುರುಳಿಯನ್ನು ಇನ್ನೊಬ್ಬರ ಕೈ ಕೊಟ್ಬಿಟ್ಟು ಹೋಗ್ತಾನೆ. ನೋಡಿ ಅಲ್ಲಿ ಓದೋನು ಪಾಳೆಯದಿಂದ ಆಚೆಗಡೆ. ಆಮೇಲೆ ದೇವ್ರು ಬಂದಿದ್ದೆ 2000 years ಬಿಟ್ಟು. ಆಮೇಲೆ ನಜರೇತಿನಿಂದ ಬಂದಂತ ಯೇಸು ಸ್ವಾಮಿ ಸಭಾ ಮಂದಿರಕ್ಕೆ ಹೋಗಿ ಫಸ್ಟ್ ಟೈಮ್ ಆ ಆಲಯದಲ್ಲಿ ನಡೀತಾ ಇದ್ದಾರೆ. ಗುಲಾವ್ರವರು ಅಂತ ಹೇಳ್ತಾರೆ. ಗುಲಾವ್ರರು ಆಮೇಲೆ ಸಂಚರಿಸ್ತಾ ಇದ್ದಾರೆ. ವಾಕ್ಯವನ್ನ ಹೇಳ್ತಾ ಇದ್ದಾರೆ. ವಾಕ್ಯವನ್ನ ಅಂಗೀಕರಿಸಿದ್ರೆ ಇವತ್ತು ನಿಮ್ಮ ಜೀವನದಲ್ಲಿ ವಾಗ್ದಾನ ನೆರವೇರಿತು ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ, ಇವತ್ತು ಯಾರ್ಯಾರು ಈ
ಈ ವಾಕ್ಯವನ್ನ ಅಂಗೀಕಾರ ಮಾಡಿದ್ರು, ಈ ವಾಕ್ಯ ನಿಮ್ಮ ಜೀವನದಲ್ಲಿ ನೆರವೇರಿದೆ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಆಲಯದಿಂದ ಪಾಳೆಯದಿಂದ ಹೊರಗಡೆ ಇದ್ದ, ಪಾಳೆಯದಿಂದ ಹೊರಗಡೆ ಇದ್ದ, ಇಲ್ಲಿ ಆಲಯ ಒಳಗಡೆ ಇದ್ದಾನೆ ದೇವರು. ಆಲಯ ಒಳಗಡೆ ಚಲಿಸ್ತಾ ಇದ್ದಾನೆ, ಆಲಯ ಒಳಗಡೆ ಮಾತಾಡ್ತಾ ಇದ್ದಾನೆ, ಜನಗಳ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಎಷ್ಟು ವೇದನೆ ಇರ್ಬೋದು ದೇವರಿಗೆ, ಎಷ್ಟು ದುಃಖ ಇರ್ಬೋದು ದೇವರಿಗೆ. ಕೊಟ್ಟಲ್ಲ ಫಸ್ಟ್ 5 ವಾಕ್ಯಗಳು ಎಲ್ಲಿ? ಲೂಕ ಗ್ರಂಥ 12:49, ಯೆಶಾಯ ಗ್ರಂಥ 31:2, ಯೆಶಾಯ ಗ್ರಂಥ 1ನೇ ಅಧ್ಯಾಯ 1-2ನೇ ವಚನದಲ್ಲಿ, ಯೆಹೆಜ್ಕೇಲ ಗ್ರಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ. ಈ ತರ ಎಲ್ಲ ಜಡ್ಜಸ್ ಇಂದ ಹಿಡಿದು ಮಲಕಿಯ ಚಾಪ್ಟರ್ ವರೆಗೂ ನೋಡುವಾಗ ಇಸ್ರಾಯೇಲ್ ಮೇಲೆ ದೇವರು ರೇಗ್ತಾನೆ, ಕೋಪ ಮಾಡ್ಕೊಳ್ತಾನೆ, ಸಂತೋಷ ಇಲ್ಲ ಅಂತಾನೆ, ಮಾತಾಡ್ತಲ್ಲ, ಬೇಸರಗೊಳ್ತಾ ಇದ್ದಾನೆ. ಅದನ್ನ ಎಷ್ಟೋ ಕಾರ್ಯಗಳನ್ನ ಮಾಡ್ಬೇಕಂತ ಆಸೆ ಇಟ್ಟಿರ್ತಾನೆ ದೇವರು ನಿನಗೆ. ನೀನ್ ಡಿಪೆಂಡ್ ಆಗದೆ ಇರುವಾಗ, ನೀನ್ ಪ್ರೇಯರ್ ಅಲ್ಲಿ ಇಲ್ಲದೆ ಇರುವಾಗ, ನೀನ್ ದೇವರಿಗೆ ದೂರವಾಗಿ ನೋಡುವಾಗ, ಅದು ಕಂಪ್ಲೀಟ್ಲಿ ದೇವರು ನಿನ್ ಜೀವನದಲ್ಲಿ ಕಾರ್ಯ ಮಾಡಕ್ಕಾಗಲ್ಲ. ಇದೆಲ್ಲ ಯಾಕೆ ಮಾತಾಡ್ತಾರೆ ಹೇಳಿ? ನೀನ್ ಅಲ್ಲಿ ಮಾಡಬೇಡ ಅಂತ ಮಾತಾಡ್ತಾರೆ. ನೆಕ್ಸ್ಟ್ ಇಸ್ರಾಯೇಲ್ ಏನ್ ಮಾಡಿದ್ರೆ ಹೇಳ್ರಿ? 5ನೇ ಪಾಯಿಂಟ್ ನಾನು ಸ್ಟಾರ್ಟಿಂಗ್ ಹೇಳಿ, ನೀವೇ ಹೇಳಿ ನೋಡೋಣ. ದೇಶವನ್ನ ಬಿಟ್ಟು ಹೊರಗಡೆ ಹೊರಟೋಗ. ಫಸ್ಟ್ ಸಮುವೇಲ್ 4:11. ಒಂದು ಸಮುವೇಲ 4ನೇ ಅಧ್ಯಾಯ 11ನೇ ವಚನ. ಬೇಗ ಓದಿ, ಫಾಸ್ಟ್ ಹೇಳಿ. ದೇವರ ಮಂಜೂಷವು ಶತ್ರುವಶವಾಯಿತು. 10 commandments, ದಶಾಜ್ಞೆಯ ಪೆಟ್ಟಿಗೆ ಮಂಜೂಷ ಶತ್ರು ವಶವಾಯಿತು, ಫಿಲಿಸ್ಟಿಯರ ದೇಶ ವಶವಾಯಿತು. ಎಲ್ಲೋಗ್ತಾ ಇದೆ 10 commandments? ಯಾರಿಗೆ ಕೊಟ್ಟಿದ್ದ ಆಜ್ಞೆಗಳು? ತಲೆ ಎತ್ತೇಳಿ. ಎಲ್ಲೋಗ್ತಾ ಇದೆ ಆ ಆಜ್ಞೆಗಳು? ಅನ್ಯ ಜನಗಳು. ಅಂದ್ರೆ ನಾವೇ ಫಿಲಿಸ್ಟಿಯರ್ ಅನ್ಕೊಳ್ಳಿ, ಇವಾಗ ಸುಮ್ಮನೆ ಅನ್ಯ ಜನಗಳ ಹತ್ರ ಹೋಗ್ತಾ ಇದೆ. ಆಮೇಲೆ ಅನ್ಯ ಜನಗಳ ಹತ್ರ ಹೋಗ್ತಾ ಇದೆ. 5:1 ಓದ್ಕೊಳ್ಳಿ, ಕ್ಲಿಯರ್ ಆಗುತ್ತೆ ನಿಮ್ಗೆ. ಇವಾಗ 5:1 ಓದಿ, ಅಲ್ಲಿರೋದು 5:1 ಓದಿ. ಫಿಲಿಸ್ಟಿಯರು ದೇವರ ಮಂಜೂಷವನ್ನು ಎಬೆನೆಜರಿನಿಂದ ಮೋದಿನಲ್ಲಿರುವ ದಾಗೋನಿನ ಗುಡಿಗೆ ಒಯ್ದು ಆ ದೇವಸ್ಥಾನದಲ್ಲಿ ಇಟ್ಟರು. ಅದು ಬೇರೆ ಇಲ್ಲಿ, ಆಮೇಲೆ ಮಾತಾಡೋಣ. ಎಲ್ಲಿಟ್ಟಿದ್ದಾರೆ ಇವಾಗ ಮಂಜೂಷ? ಯಾರ ನಡುವೆ ಇರ್ಬೇಕಂತ ಮೋಶೆಗೆ ಹೇಳಿದ್ದು? ಸೀನಾಯ ಬೆಟ್ಟದಲ್ಲಿ, ನಿಮ್ಮ ಮಧ್ಯದಲ್ಲಿ, ಪಾಳೆಯದ ಸೆಂಟ್ರಲ್ಲಿ, ಗುಡಾರದಲ್ಲಿ, 3ನೇ ಒಳಗಡೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಪೆಟ್ಟಿಗೆಯಲ್ಲಿ ಇಡಬೇಕು. ಅಲ್ಲಿ ಯಾರು ಹೋಗ್ಬಾರ್ದು, ಯಾಜಕನ್ ಮಾತ್ರ, ಪೀಸ್ಟ್ ಮಾತ್ರ ಹೋಗ್ಬೇಕು. ವರ್ಷಕ್ಕೆ 1 ಸಾರಿ ಹೋಗ್ಬೇಕು, ಇಯರ್ಲಿ ಒನ್ಸ್ ಓನ್ಲಿ ಆ ಪೆಟ್ಟಿಗೆ ಹತ್ರ ಹೋಗ್ಬೇಕು. ಎಲ್ಲೋ ಇದ್ದ ಯಾರು ಕೊಟ್ಟಿದ್ದಾರೆ? ಇಸ್ರಾಯೇಲ್. ಏನ್ ಮಾಡ್ಕೊಂಡ್ರು ಇವರು? ಪಾಪ ಮಾಡಿ ಏನ್ ಮಾಡ್ಕೊಂಡ್ರು? ದೇವರನ್ನ ವಿರೋಧಿಸಿ, ವಿಗ್ರಹಗಳಿಗೆ ಆರಾಧಿಸಿ, ದೇವರು ಮಂಜೂಷನ ಏನ್ ಗೊತ್ತಾ? ಪವರ್ಫುಲ್. ಅದನ್ನ ಒಬ್ಬನ ಮುಟ್ಟಿದ್ಗೆ ಏನಾಯ್ತ? ಸತ್ ಬಿದ್ದೋದ, ಅಲ್ಲೇ ಎತ್ಕೊಂಡು ಹೋಗೋವಾಗ. ಸುಮ್ಮನೆ ಅದು ಹಿಂಗ್ ವಾಲ್ತ ಬಂಡಿ, ಅದನ್ನ ಹಿಂಗ್ ಹಿಡ್ಕೊಳಕ್ ಹೋದ, ಫಿನಿಶ್. ಅದು ಯಾರ್ಯಾರು ಮುಟ್ತಾರೋ ಅದೆಲ್ಲ ಅದು ಬಲೆ ಹೆಚ್ಚಿರುವಾಗ ಅದಕ್ಕೊಂದು 2 ಕೋಲುಗಳು ಕೊಟ್ಟಿದ್ದ. ಕೋಲಲ್ಲೇ ಎತ್ಕೊಂಡು ಹೋಗ್ಬೇಕು, ಎಲ್ಲಾರು ಮುಟ್ಬಾರ್ದು, ಲೇವಿಯರೇ ಎತ್ಕೊಂಡು ಹೋಗ್ಬೇಕು. ಸಿಸ್ಟಮೆಟಿಕ್ ಇತ್ತು ಅದು. ಅಗ್ನಿ, ಫೈರ್, ಶಕ್ತಿ, ಅದರಲ್ಲಿ ಇಸ್ರಾಯೇಲ್ಗೆ ಶಕ್ತಿ ಇದ್ದಿದ್ದು ಅಷ್ಟು ಬಹಳ ಪವರ್ಫುಲ್. ಅದು ಅವ್ರು ಹೋಗ್ಬಿಡ್ತು. ಅವರು ಎತ್ಕೊಂಡು ಹೋದ್ರೆ ನಮ್ಗೆ ಜಯ ಬರ್ತದೆ, ಬಲ ಬರ್ತದೆ. ಆದ್ರೆ ಇವ್ರು ದೇವ್ರನ್ನೇ ಬಿಟ್ಟಿದಾರಲ್ವಾ, ದೇವ್ರನ್ನೇ ರಿಜೆಕ್ಟ್ ಮಾಡಿದ್ದಾರೆ. ದೇವ್ರನ್ನೇ ದೂಷಿಸಿದ್ದಾರೆ. ಅಲ್ಲಿ ದೇವ್ರಿಲ್ಲ, ಮಂಜೂಷ ಎತ್ಕೊಂಡು ಹೋದ್ರೆ ಅಂತ. ಅದರ ಅರ್ಥ ಏನ್ ಗೊತ್ತಾ? ಆಕ್ಚುಲಿ ಇನ್ನೊಂದ್ ದಿನ ಅದನ್ನ ನಾನು ಎತ್ಕೊಂತೀನಿ. ಅದು ಹೋಗಿರೋದಕ್ಕೆ ದೊಡ್ಡ ಮೀನಿಂಗ್ ಇದೆ. ಏನಂದ್ರೆ ಆರೋನಿನಿಂದ ಹೋಗಿ ಮನುಷ್ಯನ ಒಂದು ಯಾಜಕತ್ವ ಹೋಗಿ ಯೇಸು ಕ್ರಿಸ್ತನ ಮೆಲ್ಕಿಜೆದೇಕನ ಯಾಜಕತ್ವ ಬಂದ್ಬಿಡ್ತು. ಅನ್ಯ ಜನಗಳ ಒಂದು ಸಮಯ ಬಂದ್ಬಿಡ್ತು. ದೇವರು ಅನ್ಯ ಜನಗಳಿಗೆ ರಕ್ಷಣೆ ಕೊಡೋದು ಅದಿನ್ನೊಂದು ದಿನ ಮಾತಾಡ್ತೀವಿ. ದೇವರು ಹೇಳ್ತಾರೆ. ಆಮೇಲೆ ಅದು ಹೋಗಿರೋದಕ್ಕೆ ಬೇರೆ ಮೀನಿಂಗ್ ಹೊಂದಿದೆ. ಅದು ದೊಡ್ಡ ಮೀನಿಂಗ್. ಅದು ಹಲ್ಲೆಲೂಯಾ. ಸೊ ಇಲ್ಲಿ ದೇವರು ದೇಶವನ್ನ ಬಿಟ್ಟು ಫಿಲಿಸ್ಟಿಯ ದೇಶಕ್ಕೆ ಅನ್ಯ ಜನಗಳ ಮಧ್ಯದಲ್ಲಿ ಹೊರಟೋದ. ಕರೆಕ್ಟ್ ಆಗಿಲ್ವಾ? ಆಜ್ಞೆಗಳೇ ಹೋಯ್ತು, ಬೈಬಲೇ ಹೋಗಿದೆ ಅವ್ರ ಹತ್ರಕ್ಕ. ಇನ್ನು 10 commandments ಯಾರೊಬ್ಬರ ಹತ್ರನೂ ಇಲ್ಲ. ಆ ಪೇಪರ್ ಕೂಡ ಇಲ್ಲ. ಪೇಪರ್ ಯಾವಾಗ ಕಂಡುಹಿಡಿದಿದ್ದು? ಬಹಳ ಲೇಟರ್. ಪಾರ್ಬರಸ್ ಅನ್ನೋ ಒಂದು ಇದ್ರ ಮೇಲೆ ಬರೀತಾ ಇದ್ರು. ಅದು ಚರ್ಮ. ಅದು ಈಜಿಪ್ಟ್ ನೈಲ್ ನದಿಯಲ್ಲಿ ಸಿಗ್ತೈತೆ.
ಅದು ಎಷ್ಟಾದ್ರೂ 2000 ಇಯರ್ ಆದ್ರೂ ಕೂಡ ಅದು ಹೋಗಲ್ಲ. ಈ ಪೇಪರ್ ಆದ್ರೂ ಹೋಗ್ಬಿಡ್ತದೆ, ಅದು ಹೋಗಲ್ಲ. ಅಂಥದ್ರಲ್ಲೇ ಬರೀತಾ ಇದ್ದಿದ್ದು. ಯಾವಾಗ ಗೊತ್ತಾ ಲಿಪಿ ಬಂದಿದ್ದು? ಎಕ್ಸಿಡಸ್ ಚಾಪ್ಟರ್ ಇಂದ ಲಿಪಿ. ಜೆನಿಸಿಸ್ ಚಾಪ್ಟರ್ ಅಲ್ಲಿ ಲಿಪಿನೇ ಇಲ್ಲ, ಅಕ್ಷರನೇ ಇಲ್ಲ, ವಿದ್ಯೆನೇ ಇಲ್ಲ, ಎಲ್ಲ ಚಿತ್ರ ಪ್ರಕಾರ ಬರೀತಾ ಇದ್ರು. ಚಿತ್ರ, ಒಂದು ಶಿಪ್, ಅಲ್ಲಿ ನಾವೆ, ಅಲ್ಲಿ ಒಂದು ಮನುಷ್ಯ, ಅಂದ್ರೆ ಅದರ ಅರ್ಥ ಏನಂದ್ರೆ ಒಂದು ಶಿಪ್ ಅನ್ನ ನೋವಾ ಕಟ್ತಾ ಇದ್ದಾನೆ. ಆ ತರ ಚಿತ್ರ ಅಂದ್ರೆ ಫಿಗರ್ ಅಲ್ಲಿ ಇತ್ತು ಲ್ಯಾಂಗ್ವೇಜ್. ವರ್ಡ್ಸ್ ಬಂದಿದ್ದು ಎಕ್ಸಿಡಸ್ ಚಾಪ್ಟರ್. ಅದು ಬೇರೆ ಮ್ಯಾಟರ್ ಆಗುತ್ತೆ. ಇಲ್ಲಿ ದೇವ್ರ ದೇಶವನ್ನ ಬಿಟ್ಟು ಹೋಗ್ಬಿಟ್ಟ. ಅಲ್ಲಿ ಕೂತ್ಕೊಂತ ನೀವು ಓದಿ 4ನೇ ಅಧ್ಯಾಯದಲ್ಲಿ ಓದ್ಕೊಳ್ಳಿ. 11ನೇ ವಚನ ಮೇಲ್ಗಡೆ ಆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾ ಇದ್ದಾರೆ ಪಾಸ್ಟರ್, ಯಾಜಕರು, ದೇವದರ್ಶಿ, ಅವ್ರ ಹೆಂಡತಿ ಸೊಸೆ ಸತ್ತು ಹೋಗ್ತಾ ಇದ್ದಾರೆ. ಯಾಕೆ ಹೇಳು? ದೇವರ ಮಂಜೂಷ ಅನ್ಯ ಜನಗಳ ಪಾಲಾಗೋಯ್ತು. ದೇವರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ನೀವು ಓದ್ಕೊಳ್ಳಿ, ಹಿಂದೆ ಮುಂದೆ ಓದ್ಕೊಳ್ಳಿ ಸ್ವಲ್ಪ. ಅಲ್ಲಿಂದ ದೇಶ ಹಾಲು ಘೋರ ಬಂತು. ಅದು ಇದುವರೆಗೂ ಮೊನ್ನೆ ಸಿಕ್ತಂತೆ ಆ ಪೆಟ್ಟಿಗೆ. ಈ ದಿನಗಳಲ್ಲಿ ಸಿಕ್ತಂತೆ. ಯೇಸು ಕ್ರಿಸ್ತನು ಉಣ್ಣಲ್ಪಟ್ಟಿದ್ನಲ್ಲ, ಆ ಶಿಲ್ಬೆ ಕೆಳಗಡೆ ನಿಂತಿತ್ತಂತೆ. ಆ ಹೊಡೆದಾಗ ಕ್ರಾಕ್ ಬಿಟ್ಟಾಗ ರಕ್ತ ಪೆಟ್ಟಿಗೆ ಮೇಲೆ ಹೋಗಿ ನಿಂತಿತ್ತಂತೆ. ಅದು ಬೇಕು ಇವಾಗ, ಅದು ಪರಲೋಕದಲ್ಲಿ ಇದೆ ಅಂತ ರೆವಲ್ಯೂಷನ್ ಚಾಪ್ಟರ್ ಹೇಳುತ್ತೆ. ಮಂಜೂಷ ಬಹಳ ಸೀಕ್ರೆಟ್ ಇದೆ, ಬಹಳ ಅರ್ಥ ಇದೆ. ಮಿಸ್ ಮಾಡ್ದಿರಾ ಬನ್ನಿ. ದಯವಿಟ್ಟು 1 ವಾರ ತಪ್ಪಿರ ಬರೋದಕ್ಕೆ ಪ್ರಯತ್ನ ಮಾಡು. ರಹಸ್ಯಗಳನ್ನ ಹೇಳ್ತಾರೆ ದೇವರು. ನೀನ್ ಬಂದ್ರೆ ದೇವ್ರ ಹತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಎಲ್ಲಿ ಬಂದ ದೇವರು? ಜಾನ್ ಚಾಪ್ಟರ್ 1:1 ಓದಿ, ಯೋಹಾನ 1:1 ಓದಿ. ತಿರ್ಗಾ ಯಾವಾಗ ಬಂದ? ಎಲ್ಲಿ ಬಂದ? ನಮ್ಮ ಮಧ್ಯದಲ್ಲಿ. ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯ ಎಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದರು. ಅದ್ರ ಜೊತೆಗೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನ. ಪಂಚಶತಮ ದಿನ, ಪೆಂತೆಕೋಸ್ತಿನ ದಿನ, 120 ಜನ ಒಂದೇ ಮನಸ್ಸಿಂದ ಪ್ರೇ ಮಾಡ್ತಾ ಇದ್ರು. ಹೋಲಿ ಸ್ಪಿರಿಟ್ ಫಸ್ಟ್ ಟೈಮ್ ಈ ಭೂಮಿಯಲ್ಲಿ ಸೇವೆ ಉದ್ಯೋಗನ ಸ್ಟಾರ್ಟ್ ಮಾಡ್ಕೊ. ಇಲ್ಲಿವರೆಗೂ ಉರಿತಾನೆ ಇದೆ. ಒಬ್ರು ಆ ಸೇವೆನ ಸ್ಟಾಪ್ ಮಾಡಕ್ಕಾಗಿಲ್ಲ. ಚೀನಾ ದೇಶ ಚರ್ಚಸ್ಗಳನ್ನ, ಮಿನಿಸ್ಟ್ರಿಗಳನ್ನ, ಪಾಸ್ಟ್ಗಳನ್ನ, ವಿಶ್ವಾಸಗಳನ್ನ ಬಲೆ ಪೀಡಿಸ್ತೈತೆ. ಆ ದೇಶದಲ್ಲಿ ಸುಮಾರು ಪರ್ಸೆಂಟೇಜ್ ಕ್ರಿಶ್ಚಿಯನ್ ಇರೋದಲ್ಲ. ಬೈಬಲ್ ಪ್ರಿಂಟಿಂಗ್ ಅಲ್ಲೇ ಇಂಡಿಯಾ ವರ್ಲ್ಡ್ ಅಲ್ಲೇ ಜಾಸ್ತಿ ಆಗ್ತಾ ಇರೋದು. ಇವಾಗ್ಲೂ ಅಲ್ಲೇ ಚರ್ಚಸ್ಗಳು ಜಾಸ್ತಿ ಇರೋದು. ಹಾಗಲ್ಲ. ಹಲ್ಲೆಲೂಯಾ. ಚಕ್ರವರ್ತಿ, ಒಬ್ಬ ರೋಮ್ ಚಕ್ರವರ್ತಿ, ಟೈಟಸ್ಗಿನ ಮುಂಚೆ ನೀರೋ ಚಕ್ರವರ್ತಿ ಅವನ ಹೆಸರು. ಕ್ರಿಶ್ಚಿಯನ್ ಅನ್ನೋ ಹೆಸರೇ ಇಡಬಾರ್ದು. ಒಂದು ಕ್ರಿಸ್ತನ್ ಉಳಿಸ್ತೀರಾ, ನಾನು ನಾಶನ ಮಾಡ್ಬಿಟ್ಟೆ ಸಾಯೋದಂತ ಶಪಥ ಮಾಡಿದಂತೆ ಅವ್ರ ದೇವರಿಗೆ, ಮನುಷ್ಯರಿಗೆ. ಅವ್ನು ಏನ್ ಪ್ರಯತ್ನ ಮಾಡಿದ್ರೆ ಕೂಡ ಬೆಳೀತಾನೆ ಇದ್ರಂತೆ. ಸಾಯುವಾಗ ಅವ್ನು ರೈಟ್ ಹ್ಯಾಂಡ್ ನ ಕರೆದ್ಬಿಟ್ಟು, ಇವಾಗ ಕ್ರಿಶ್ಚಿಯನ್ ಎಷ್ಟಿದ್ದಾರೆ ಅಂದ್ರೆ ನೀನ್ ಶಬ್ದ ಮಾಡಿದಕ್ಕಿಂತ ಈಗ ಡಬಲ್ ಆಗಿದ್ದಾರೆ ಅನ್ನಂತೆ. ಯೇಸುವೇ ತಪ್ಪಾಯ್ತು, ಕ್ಷಮಿಸ್ಬಿಡು, ನೀನೇ ಗೆದ್ದು ಬಿಟ್ಟೆ. ಯೇಸುವೇ ನೀನೇ ಗೆದ್ಬಿಟ್ಟೆ, ನಾನು ಸೋತೋಗ್ಬಿಟ್ಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗಿ ನೆಟ್ಟಲ್ಲಿ ಚೆಕ್ ಮಾಡಿ ಸಿಗ್ತೇವೆ. ಆ ಹೆಸರು ಹೊಡೀರಿ. ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಸಭೆನ ಯಾರು ತಡಿಯಕ್ಕಾಗಲ್ಲ. ಚರ್ಚಸ್ ನ ಫುಲ್ ಕೊಲಾಪ್ಸ್ ಮಾಡಕ್ಕಾಗಲ್ಲ. ಯಾರನ್ನ ಮಾಡ್ತೀರಂದ್ರೆ ಆ ದೇಶದಲ್ಲಿ ರಿವೈವಲ್ ಹತ್ತಿ ಉರಿಯೋದು, ಆ ದೇಶದಲ್ಲಿ ಸೇವೆ ಬಲವಾಗಿರೋದು. ಯಾರು ಏನು ಮಾಡಕ್ಕಾಗಲ್ಲ. ಏನ್ ಕೇಳಿದ್ರು ಭಯ ಪಡಬೇಡಿ ಅಂತ ಹೇಳಿದೆ ವಾಕ್ಯ. ಯುದ್ಧಗಳಾಗ್ತೈತೆ, ಕಾದಾಟಗಳಾಗ್ತದೆ, ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ, ಸಭಾ ಮಂದಿರದಲ್ಲಿ ಕರ್ಕೊಂಡು ಹೋಗ್ತಾರೆ, ಭೂಕಂಪಗಳಾಗ್ತದೆ. ಇದೆಲ್ಲ ಕೇಳುವಾಗ ನೀವು ಭಯ ಪಡಬೇಡಿ. ಯಾರು ಏನ್ ದೇವ್ರ ಆಲೋಚನೆ ಹೊಂದಿದೆ ಅಲ್ಲಿ ತನಕ ಎಷ್ಟು ಸಿಲೆಬಸ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡ್ರು ನಿಮ್ಗೆ ಹಾಕೋಕೆ, ಸಭೆಗಳು ಹೊಡೆಯೋದಕ್ಕೆ ಎಷ್ಟು ಸಂಘ ಸಮಸ್ಯೆಗಳು ಎದ್ದೇಳಿದ್ರು ದೇವರ ಒಂದು ನೋಟ ಇದೆ, ದೇವರ ಒಂದು ಪ್ಲಾನ್ ಇದೆ, ದೇವರ ಒಂದು ದೃಷ್ಟಿ ಇದೆ. ಆದ್ರೂ ನೆರವೇರೋ ತನಕ ನರ ಪ್ರಾಣಿ ಏನು ಮಾಡಕ್ಕಾಗಲ್ಲ. ದೇವ್ರು
ಹೇಳ್ತಾರೆ ಯೆಹೆಜ್ಕೇಲ ಗ್ರಂಥ 33ನೇ ಅಧ್ಯಾಯದಲ್ಲಿ, ನೀನು ನರ ಪ್ರಾಣಿನೇ. ಯೆಶಾಯ ಗ್ರಂಥ 14ರಲ್ಲಿ, ಯೆಹೆಜ್ಕೇಲ ಗ್ರಂಥ ತಿರ್ಗಾ 30:22ರಲ್ಲಿ, ನೀನು ನರ ಪ್ರಾಣಿ, ನೀನು ಕೆರೋಬಿ. ಸೈತಾನಿಗೆ ಹೇಳೋದು, ನೀನೊಂದು ಏಂಜಲ್ ಅಷ್ಟೇ, ನನ್ನ ಮುಂದ್ಗಡೆ ದೇವರು ಅಲ್ಲ. ಹಲ್ಲೆಲೂಯಾ. ಸೊ ದೇವರು ಆ ದೇಶವನ್ನ ಬೇಕಾಗ್ತಾ. ನೆಕ್ಸ್ಟ್ ದೇಶವನ್ನ ತಿಪ್ಪೆಯನ್ನಾಗಿ ಮಾಡಿ. ಯೆಹೆಜ್ಕೇಲ ಗ್ರಂಥ ಓದಿದ್ರಲ್ಲ 6:14 ವಾಕ್ಯ. ಅದ್ರ ಜೊತೆಗೆ 2 ಅರಸುಗಳು 25ನೇ 8ರಿಂದ 9 ಓದಿ. 2 ಅರಸುಗಳು, ಫಸ್ಟ್ ಸೆಕೆಂಡ್ ಕಿಂಗ್ ಚಾಪ್ಟರ್ 25 8 to 9. 5ನೇ ತಿಂಗಳಿನ 7ನೇ ದಿನದಲ್ಲಿ, ಅಂದರೆ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಆಳ್ವಿಕೆಯ 19ನೇ ವರ್ಷದಲ್ಲಿ, ಬಾಬೆಲಿನ ಅರಸನ ಸರಿಯಾಗಿ ಓದ್ಕೊಳ್ಳಿ. ತಿರ್ಗಾ ನನ್ನನ್ನು ಸಂಶಯ ಪಡಬೇಡಿ. ನಾನು ಹೇಳಿಲ್ಲ ಅಂತ ಪರಲೋಕದಲ್ಲಿ ದೇವರಿಗೆ ಹೇಳ್ಬೇಡಿ. ಅಷ್ಟು ದಿನ ಹೋದ ಚರ್ಚಿಗೆ ನನಗೆ ಏನು ಹೇಳ್ಕೊಟ್ಟಿಲ್ಲ ಪಾಸ್ಟ್ರು ಅಂತ ಹೇಳ್ಬೇಡ. ದಯಮಾಡಿ ಚೆನ್ನಾಗಿ ಕೇಳಿ. ಗೊತ್ತಿಲ್ಲ ನನಗಿದಂದ್ರೆ ದೇವರು ಗೊತ್ತು ಮಾಡಿಸ್ಬಿಡ್ತಾನೆ. ಆ ತರ ದೇವರು. ಬಾಬೆಲಿನ ಅರಸನ ಸೇವಕನು ಕಾವಲ ದಂಡಿನ ಅಧಿಪತಿಯು ಆಗಿದ್ದ ನೆಬೂಜರದಾರನೆಂಬ ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು. ಎಲ್ಲ ಕಂಪ್ಲೀಟ್ ಕಂಟ್ರಿನೇ ಸುಟ್ಟು ತಿಪ್ಪೆಯಾಗಿ ಮಾಡ್ಬಿಟ್ಟ. ಅಲ್ಲಿ ನರಿಗಳು ಅಲ್ಲಿದು ಹೋಗ್ತಾ ಇದೆ, ನರಿಗಳು ಟಾಯ್ಲೆಟ್ ಮಾಡ್ತಾ ಇದೆ, ನಾಯಿಗಳು ತಿರುಗಾಡ್ತಾ ಇದೆ, ಗಿಡಗಳು ಬೆಳೆದಿದೆ, ಆಲಯ ಇಲ್ಲ, ದೊಡ್ಡ ದೊಡ್ಡ ಮನೆಗಳಿಲ್ಲ, ಅರಮನೆ ಇಲ್ಲ. ನೋಡಿ ಕಂಪ್ಲೀಟ್ ಅಂತ ಹೇಳ್ತಾ ಇದೆ. ಇಲ್ಲ, ತಿಪ್ಪೆ ಮಾಡ್ತೀನಿ ಅಂತ ಫಸ್ಟ್ ವಾಕ್ಯ ಕೊಟ್ಟೆ ಗೊತ್ತಾ? ಯೆಹೆಜ್ಕೇಲ 6:14. ಇದ್ರ ಜೊತೆಲಿ ಹಾಡು ಮಾಡ್ಕೊಳ್ಳಿ. ಯೆಹೆಜ್ಕೇಲದಲ್ಲಿ ಆ ದೇಶನೇ ತಿಪ್ಪೆ ಮಾಡ್ತೀನಿ. ಒಂದು ಮನೆನ ತಿಪ್ಪೆ ಮಾಡೋದು ಮಾಮೂಲಿ, ಒಂದು ಕಂಟ್ರಿನ ದೇಶನೇ ತಿಪ್ಪೆ ಮಾಡಿದಾರಾ? ರೆಫರೆನ್ಸ್ ಇತ್ತ ಮಾಡಿದ್ದೀರಾ? ಹೇಳಿದ್ರು ಮಾಡಿದಾರಾ? ಗಣೇಶ್ ಬಂದು ಎಲ್ಲ ಹೊಡೆದು ಸುಟ್ಟಾಕಿ ಅಂದ್ರೆ ಏನು? ಸುಟ್ಟಾಕಿದ್ರೆ ಹೆಂಗಿರ್ತದೆ? ತಿಪ್ಪೇನೆ, ಕುಕ್ತೊಟ್ಟಿನಿ ಎಲ್ಲ ಕರ್ಕಲಾಗಿರ್ತದೆ. ಅಲ್ಲ ಏನು ಇರಲ್ಲ, ಎತ್ಕೊಳ್ಳೋದು ಕೂಡ ವೇಸ್ಟ್ ಹಾಕೋ ಜಾಗ. ಇನ್ನ ಯಾರನ್ನ ಇದ್ರೆ ತಂದ ಹಾಕ್ಬಿಟ್ಟು ಹೋಗ್ತಾರೆ. ನೋಡಿ ಹೆಂಗ್ ಕಳ್ಕೊಂಡ್ರಿ ಇವರು. ಆಮೇಲೆ ಅದಕ್ಕೆ ವಾಕ್ಯ ಬೇಕಲ್ಲ, ಹೊಸ ಒಡಂಬಡಿಕೆಯಲ್ಲಿ ಆಕ್ಟ್ ಚಾಪ್ಟರ್ 2 1 to 4 ಓದಿದೆ. ಅಲ್ಲಿ ಬಂದ್ರು ದೇವರು ತಿರ್ಗಾ ಅವತ್ತು ಸ್ಟಾರ್ಟ್ ಮಾಡಿದ್ರು ಅಗೇನ್ ಸೇವೆನ. ಪರಿಶುದ್ಧಾತ್ಮನು ಇಲ್ಲಿ ತನಕ ಹತ್ತಿ ಉಳಿತಾ ಇದೆ. ಈಗ ತಾನೇ ಹೇಳಿದೆ ಚೀನಾ ದೇಶ ಬಗ್ಗೆ, ಒಬ್ಬ ಚಕ್ರವರ್ತಿ ಬಗ್ಗೆ ಈಗ ತಾನೇ ಹೇಳಿದೆ. ಇಲ್ಲಿವರೆಗೂ ಆ ಸೇವೆ, ಇದು ಆತ್ಮ ಸಂಬಂಧವಾದ ಸೇವೆ ನಾವು ಮಾಡ್ತಾ ಇರೋದು, ನೀವು ಕೇಳ್ತಾ ಇರೋದು, ನೀನ್ ಮಾಡ್ತಾ ಇರೋದು ಆತ್ಮ ಸಂಬಂಧವಾದ ಸೇವೆ, ಶರೀರ ಸಂಬಂಧವಾದ ಸೇವೆ ಅಲ್ಲ. ಅದು ಆರೋನನ ಸೇವೆ ಅಲ್ಲ, ಮೆಲ್ಕಿಜೆದೇಕನ ಸೇವೆ, ಆತ್ಮ ಸಂಬಂಧವಾದ ಸೇವೆ. ಎಲ್ಲಿಂದ ಬರ್ತಾರೋ, ಎಲ್ಲಿಗೆ ಹೋಗ್ತಾರೋ, ಆತ್ಮದಲ್ಲಿ ಹುಟ್ಟಿರೋರು ಒಬ್ಬರಿಗೂ ಗೊತ್ತಾಗಲ್ಲ ಅಂತ ಜೀಸಸ್ ವಿಶ್ವಾಸಿಗೆ ಹೇಳಿದ್ರು. ಜಾನ್ ಚಾಪ್ಟರ್ 3:7-8 ಅಲ್ಲಿ ಆತ್ಮದಿಂದ ಹುಟ್ಟಿರೋರು ಎಲ್ಲಿಂದ ಬರ್ತಾರೋ, ಎಲ್ಲಿಗೆ ಹೋಗ್ತಾರೋ ಗಾಳಿ ತರ ಯಾರಿಗೂ ಗೊತ್ತಾಗಲ್ಲ. ಮೆಲ್ಕಿಜೆದೇಕ ಹೇಳ್ತವ್ರು, ಆ ತಂದೆ ಯಾರು, ತಾಯಿ ಯಾರು, ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಅಷ್ಟೇ. ನೀವು ನನ್ನನ್ನು ಯಾರಂತೀರಾ? ನೀನ್ ಮೇರಿಯ ಮಗನಲ್ಲ, ಮೇರಿ ಮಗನಲ್ಲ, ಯೇಸೊಬ್ಬ ಮಗನಲ್ಲ. ಪೇತ್ರ ಹೇಳಿದ್ರು, ಯೇಸೊಬ್ಬ ಮಗನಲ್ಲ, ಮೇರಿ ಮಗನಲ್ಲ, ಆ ಕಾರ್ಪೆಂಟರ್ ಮಗನಲ್ಲ, ನೀನ್ ದೇವರ ಮಗನು, ದೇವರಿಂದ ಬಂದವನು ಅಂತ ಹೇಳಿದ್ದು. ಆತನ ಎಲ್ಲಿಂದ ಬಂದ, ಎಲ್ಲಿಗೆ ಹೋದ? ಈಗಲೂ ಅಷ್ಟೇ. ಅದನ್ನ ಎಲ್ಲಿ ನನಗೆ ಯಾರನ್ನ ಹೇಳಿ ನೋಡೋಣ? ಪರಲೋಕದಲ್ಲಿದ್ದಾನೆ. ಎಲ್ಲಿದೆ ಪರಲೋಕ? ಎಷ್ಟು ದೂರ, ಹೆಂಗಿದೆ ಹೇಳ್ತೀರಾ? ಗೊತ್ತಿಲ್ಲ. ಯಾಕೆ ಹೇಳು? ಯೇಸು ಕ್ರಿಸ್ತನು ಹುಟ್ಟಿದ್ದೆ ಆತ್ಮದಿಂದ. ಯೇಸು ಕ್ರಿಸ್ತನು ಕಲ್ಲನ್ನು ದೊಡ್ಡ ಕಲ್ಲಿಂದ, ದೊಡ್ಡ ಕಲ್ಲು ಅನ್ನೋದಕ್ಕೆ ವಾಕ್ಯ ಎಲ್ಲಿದೆ ಗೊತ್ತಾ? ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 37ನೇ ವಚನದಲ್ಲಿ ಯೇಸು ಕ್ರಿಸ್ತನು ಕಲ್ಲು ಅಂತಿದೆ. ಕೊಟ್ಟ ಇಲ್ಲ ಅದ್ರ ಬಗ್ಗೆ ವಾಕ್ಯ. 7 ಸಾಮ್ರಾಜ್ಯಗಳನ್ನ ಮಾತಾಡುವಾಗ ನಿಮ್ಗೆ ಕೊಟ್ಟಿದ್ದೀನಿ. 44-45 ಇದೆ ಕಲ್ಲು ಅಂತಿದೆ. 35ನೇ ವಚನದಲ್ಲಿದೆ ಕಲ್ಲು. 36ನೇ ವಚನದಲ್ಲಿ ಯೇಸು ಕ್ರಿಸ್ತನು ಕಲ್ಲನ್ನು ಬಂದು ಎಲ್ಲಾ ಸಾಮ್ರಾಜ್ಯಗಳನ್ನ ಉರುಳಿಸ್ಬಿಟ್ಟು
1000 ವರ್ಷ ಈ ಭೂಮಿನ ರೂಲಿಂಗ್ ಮಾಡ್ತಾನೆ ಅಂತ ಬರೆದಿದ್ದಾರೆ. 1000 years ಕಿಂಗ್ ಆಫ್ ದಿ ಕಿಂಗ್, ರಾಜಾದಿ ರಾಜನಾಗಿರ್ತಾನೆ. ಆಮೇನ್. 2ನೇ ಅಧ್ಯಾಯದಲ್ಲಿ 34, 35 ಮತ್ತೆ 44, 45 ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಈ ಸ್ಟೋರಿ ಹೇಳಿದ ತಕ್ಷಣನೇ, ಈ ಕನಸು ಹೇಳಿದ ತಕ್ಷಣ ರಾಜ ಅಡ್ಡ ಬಿದ್ದೋದ. ದಾನಿಯೇಲನಿಗೆ ನಬೂಕದ್ನೆಚ್ಚರನ ಅಡ್ಡ ಬಿದ್ದೋದ. ಆಮೇನ್. ಕನಸು ಕರೆಕ್ಟು, ದರ್ಶನನೂ ಕರೆಕ್ಟು, ಇದ್ರ ಅರ್ಥನೂ ಕರೆಕ್ಟು. ನಿನಗಿಂತ ಗ್ರೇಟ್ ಮನುಷ್ಯ ಇಲ್ಲ. ಹೋಗು, ನಿನಗಿಂತ ಗ್ರೇಟ್ ಮನುಷ್ಯ ಇನ್ನೊಬ್ಬನು ಇಲ್ಲ. ಎತ್ತು ಒಂದು ಉಂಗುರ ಹಾಕಿ ಅವನಿಗೆ ಎಲ್ಲ ನಮಸ್ಕರಿಸ್ಬೇಕಂತ ಹೇಳಿ ಇವ್ರ ದೇವ್ರು ಯಾರು ಬೈಬಾರ್ದಿನ ಮೇಲೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ದೇಶವನ್ನ ತಿಪ್ಪೆಯನ್ನ ಮಾಡ್ಬಿಟ್ಟ. ಅದಾದ್ಮೇಲೆ ಆತನಿಗೆ ಸಂತೋಷ ಆಗಿದ್ದೆ, ಆತನ ಸಂಭ್ರಮ ಪಟ್ಟಿದ್ದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4. ಆ ಸೀನ್ ಇಲ್ಲ ಅಂದ್ರೆ, ಆ ಪೆಂತೆಕೋಸ್ತಿನ ಅನುಭವ ಇಲ್ಲ ಅಂದ್ರೆ, ಹೊಸ ಒಡಂಬಡಿಕೆ, ಸೇವೆ, ಉದ್ಯೋಗ, ನೀನು ನಾನು ರಕ್ಷಣೆ ಇಲ್ಲ. ಈ ಸೀನ್ ಅತಿ ಮುಖ್ಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4 ವೆರಿ ವೆರಿ ಇಂಪಾರ್ಟೆಂಟ್. ಅದು ನೆರವೇರಿಲ್ಲ ಅಂದಿದ್ರೆ ಈ ಸೇವೆನೇ ಇಲ್ಲ, ನಾವು ಇಲ್ಲ, ನಮ್ಗೆ ಯಾರಿಗೂ ರಕ್ಷಣೆನೇ ಇಲ್ಲ. ಆಮೇನ್. ಯೇಸು ಕ್ರಿಸ್ತನು ಬಂದಿದ್ದು, ರಕ್ತ ಸುರಿಸಿದ್ದು ಕೂಡ ವೇಸ್ಟ್ ಆಗ್ಬಿಡ್ತಾ ಇತ್ತು. ಪರಿಶುದ್ಧಾತ್ಮನು ಭೂಮಿಗೆ ಬಂದು ಸಭೆಯನ್ನ ನಡೆಸಿ, ಸಭೆಯನ್ನು ಉದ್ದೇಶಿಸಿ ಈಗ 1 hour ಇಂದ ಮಾತಾಡ್ತಾ ಇದ್ದಾರಲ್ಲ, ಹಂಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ಸಭೆಗಳಲ್ಲಿ, ನಿಮ್ಮ ಮಧ್ಯದಲ್ಲಿ, ನಮ್ಮ ನಡುವೆ ಹೇಗೆ? ಆಮೇನ್. ಇವಾಗ ಯಾರ ನಡುವೆ ಇದ್ದಾನೆ ಹೇಳಿ ದೇವರು? ಸಭೆ. ಸಭೆ ಅಂದ್ರೆ ಯಾರು? ನಾವು. ನಾವಂದ್ರೆ ಯಾರು? ಅನ್ಯ ಜನಗಳಿಂದ ದೇವರ ಕಡೆಗೆ ಬಂದಿರೋರು. ಈಗ ಇಸ್ರಾಯೇಲರು ಸ್ವಲ್ಪ ಗ್ಯಾಪ್ ಇದೆ ಅವ್ರಿಗೆ, ಅವ್ರ ಗ್ಯಾಪ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಆ ಗ್ಯಾಪ್ ಸ್ಟಾರ್ಟ್ ಆಗುತ್ತೆ ಅಂತ ರೋಮಾಪುರ 11ನೇ ಅಧ್ಯಾಯ ಬರೆದಿದೆ. ಈಗ ನಿನಗೇನಿದ್ರೆ ಕಲಿಯೋದು ಹೇಳು? ನಿನಗೇನಿದೆ ಹೇಳಿ? ಇವಾಗ ಕೇಳಿ, ಕಲಿಯೋದಿದ್ರೊಳಗಡೆ ನಿನ್ನ ಪಾತ್ರ ಒಂದಿದೆ ಇದ್ರಲ್ಲಿ. ದೇವರು ಇಸ್ರಾಯೇಲ್ ದೇಶ, ಒಂದು ದೇಶ ಮಾತ್ರ ಆರಾಧಿಸ್ತಾ ಇತ್ತು 2 ವರ್ಷದಿಂದ. 2000 years ಇಂದ ಫುಲ್ ವರ್ಲ್ಡ್ ಆರಾಧನೆ ಮಾಡ್ತಾ ಇದೆ ದೇವರು. ಅಂತ ಒಂದು ವಾಕ್ಯದಲ್ಲಿ ನೀನು ಸೇರಿದ್ಯಾ ನೋಡಿ. ಇಸ್ರಾಯೇಲ್ ಮಾಡಿದ ತಪ್ಪನ್ನ ನೀನು ಮಾಡಿದ. ನಿಜವಾಗ್ಲೂ 4000 years ಬರೀ ವರ್ಲ್ಡ್ ಅಲ್ಲಿ ಒಂದೇ ಒಂದು ದೇಶ ಮಾತ್ರ ದೇವರನ್ನ ಆರಾಧಿಸಿದ್ದು, ಕರ್ತನ ಭೋಜನ ತಿಂದಿದ್ದು, ಪಸ್ಕಾಪ ಮಾಡಿದ್ದು, ದೇವ್ರನ್ನ ಕೊಂಡಾಡಿದ್ದು, ಚರ್ಚ್ಗೆ ಹೋಗಿದ್ದು, ಆರಾಧನೆ ಮಾಡಿದ್ದು, ಆ ಹಬ್ಬ ಈ ಹಬ್ಬ ಮಾಡಿದ್ದು. 2000 years ಬ್ಯಾಕ್ ಇಂದ ವರ್ಲ್ಡ್ ಫುಲ್ ದೇವ್ರ ಆರಾಧನೆ ಜನ. ಒಂದು ಕಂಟ್ರಿ ದೊಡ್ಡದ, ವರ್ಲ್ಡ್ ಫುಲ್ ದೊಡ್ಡದ? ವರ್ಲ್ಡ್ ಫುಲ್ ದೊಡ್ಡದು. ಆಮೇನ್. ಆದ್ರಿಂದ ನೀನು ನಿನ್ನ ರಾಜ್ಯರನ್ನ ಕಳ್ಕೊಬೇಡ. ದೇವ್ರು ನಿನ್ನ ಹತ್ರ ಮಾತಾಡೋದನ್ನ ಕಳ್ಕೊಬೇಡ. ದೇವ್ರು ನಿನ್ನ ಮಧ್ಯದಲ್ಲಿ ನಡೆಯೋದನ್ನ ಕಳ್ಕೊಬೇಡ. ದೇವ್ರು ನಿನ್ನ ಜೊತೆ ನಡೆಯೋದು ಬೇಕು. ದೇವ್ರು ನಿನ್ನ ಜೊತೆ ಮಾತಾಡೋ ಅನುಭವ ಬೇಕು. ದೇವ್ರು ನಿನ್ನನ್ನ ರೂಲಿಂಗ್ ಮಾಡ್ಬೇಕು. ದೇವ್ರು ನಿನ್ನನ್ನ ಆಳ್ವಿಕೆ ಮಾಡ್ಬೇಕು. ದೇವ್ರು ನಿನ್ನ ಹೃದಯದಲ್ಲಿ ಇರಬೇಕು. ಪ್ರಕಟಣೆ 3:20 ಕೊಟ್ಟೆ, ಪ್ರಕಟಣೆ 2:1 ಕೊಟ್ಟೆ, ಅದಕ್ಕೆ ವಾಕ್ಯಗಳು. ಆಮೇನ್. ದೇವರು ನಿನ್ನ ದೇಶದಲ್ಲಿ, ನಿನ್ನ ಮನೆಯಲ್ಲಿ ಇರಬೇಕು, ನಿನ್ನ ಸೇವೆಯಲ್ಲಿ ಇರಬೇಕು. ದೇವರು ನಿನ್ನ ಜೀವನದಲ್ಲಿ ಇರಬೇಕು. ಯಾರ ವಿಷಯದಲ್ಲಿ ಇಸ್ರಾಯೇಲ್ ತಪ್ಪು ಮಾಡಿದ್ರು, ದೇವರು ಅವರನ್ನ ಸಂಪೂರ್ಣವಾಗಿ ಬಿಟ್ಟು ಬಂದ್ಬಿಟ್ಟ. ಅವ್ರನ್ನ ಚಂದ್ರ ಬಿಟ್ಟ. ಅವರೆಲ್ಲ ದೇಶಗಳಿಗೆ ಹೋಗ್ಬಿಟ್ರು. ತಿರ್ಗಾ ಕೂಡಿಸ್ತೀನಿ ಅಂತ ಬಂದಿದೆ. ಏನಂತ ಬಂದಿದೆ? ಅವನ್ನೆಲ್ಲ ಕೂಡಿಸ್ತೀನಿ ಅಂತ ಉಷ್ಯ ಗ್ರಂಥದಲ್ಲಿ ಓದ್ಕೊಳ್ಳಿ. ಅವರೆಲ್ಲ ತಿರುಗಿ ಬರ್ತಾರೆ ಅಂತಿದ್ದೀನಿ. ನಾನು ಓದಿ 2 ವಾರ ಹಿಂದೆ ಕೊಟ್ಟೆ ಆ ವಾಕ್ಯನ. ಅವರೆಲ್ಲ ಹಕ್ಕಿಗಳ ತರ, ಪಾರಿವಾಳಗಳ ತರ ಹಾರ್ಕೊಂಡು ಗುಬ್ಬಿಗಳ ತರ ಬರ್ತಾರೆ ಅಂತ ಬರ್ತಾರೆ. ಗುಬ್ಬಿಗಳಲ್ಲ, ಅವ್ರ ಮನುಷ್ಯರು ಫ್ಲೈಟ್ ಅಲ್ಲಿ ಹತ್ತಿ ಇಸ್ರಾಯೇಲ್ ಅಲ್ಲಿ ಪ್ರತಿದಿನ ಲ್ಯಾಂಡ್ ಆಗ್ತಾ ಇದಾರಂತೆ. ಏನು ಎಷ್ಟು ಕರೆಕ್ಟ್ ಆಗಿ ಬರ್ದಿದೆ ನೋಡಿ. ಗುಬ್ಬಿಗಳ ತರ, ಪಾರಿವಾಳ, ಡೌ, ಆಮೇಲೆ ಪುರಾಕಲ್, ಆಮೇಲೆ ತರ ಬಂದು ಇಳಿತಾರೆ. ಬಂದು ಡೈಲಿ ಇಳಿತಾರೆ. ಇಳಿದು ಬಿಟ್ಟು ಆ ಭಾವದ ತೋರಿಸಿ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಬರೋರ್ಗೆಲ್ಲ ಗೌರ್ಮೆಂಟ್ ಜಾಗ, ನೀರು, ಮನೆ ಕೊಡ್ತಾ ಇದೆ ಇಸ್ರಾಯೇಲ್ ದೇಶ. ಅದೆಲ್ಲವರೆಗೂ ಅವ್ರು ಬರ್ತಾ ಇರ್ತಾರೆ ಅಂದ್ರೆ ಸಭೆ ಎತ್ತಲ್ಪಡೋವರೆಗೂ ಬರ್ತಾನೇ ಇರ್ತಾರೆ. ಆಮೇಲೆ ಅವ್ರ ಟೈಮ್ ಸ್ಟಾರ್ಟ್ ಆಗುತ್ತೆ. ನಾವು ಪರಲೋಕದಲ್ಲಿ ಇರ್ತೇವೆ. ದೇವ್ರು ಎತ್ಕೊಂಡ್ಬಿಟ್ಟಿರ್ತಾನೆ. ಮಧ್ಯಾಕಾಶದಲ್ಲಿ ಕ್ರಿಸ್ತನ ಜೊತೆ ಇರ್ತೀವಿ. ನಮ್ಮನ್ನು ಕರ್ಕೊಂಡು ತಿರುಗಿ ಕೆಳಗಡೆ ಬರ್ತದೆ. ಇದು ಇವತ್ತಿನ ಸಂದೇಶ. ಸೊ ಯಾವುದೇ ಕಾರಣಕ್ಕೂ ನೀವು ದೇವರು ಮಾತಾಡೋದು ಬೇಡ. ದೇವ್ರು ಮಾತಾಡ್ತಿದ್ರೆ ಎಷ್ಟು ಕೆಲಸ ಇದ್ರು ಬಿಟ್ಬಿಟ್ಟು ಮರ್ಯಾದ ತರ
ಕುತ್ಕೊಂಡ್ಬಿಡು. ಮಾರ್ತಾ ಏನ್ ಮಾಡ್ತಾ ಇದ್ದೀನಿ, ಬಿಸಿ, ದೂರ ಬೇರೆ ಹೇಳ್ತಾರೆ. ದಯವಿಟ್ಟು ಎಷ್ಟೇ ಕೆಲಸ ಇದ್ರು ಆಮೇಲೆ ಮಾಡ್ಕೊಳ್ಳೋಣ. ಸ್ವಾಮಿ ಬಂದಿದ್ದಾರೆ, ಸ್ವಾಮಿ ಹತ್ರ ಕೇಳಿಬಿಡೋಣ ಫಸ್ಟ್. ಈ ತರ ಎರಡು ಗ್ರೂಪ್ ಇವಾಗ್ಲೂ ಇರ್ತೈತೆ ಚರ್ಚಲ್ಲಿ, ಮನೆಗಳಲ್ಲಿ. ಒಬ್ರು ಹಿಂಗಿರ್ತಾರೆ, ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಹೆಂಗಿರ್ಬೇಕು ನಾವು? ಹಿಂಗಿರ್ಬೇಕು. ಅಲ್ಲೆಲೂಯಾ.